ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ. ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯದ ಈ ಒಂದು ಹಿಂದಿನ ಒಂದು ವಿಡಿಯೋದಲ್ಲಿ ನಿಮಗೆ 2015ರ ಮಾರ್ಚ್ ಒಂದು ಪ್ರಶ್ನೆ ಪತ್ರಿಕೆಯ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ತಮ್ಮ ಮುಂದೆ ಇಟ್ಟಿದ್ದೆ. ಈ ಒಂದು ವಿಡಿಯೋದಲ್ಲಿ 2015ರ ಜುಲೈ ಪೂರಕ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವಿಲ್ಲಿ ನೋಡೋಣ. ನೋಡಿ, ಇಲ್ಲಿ ಈ ಒಂದು ಪೂರಕ ಪರೀಕ್ಷೆಯ ಒಂದು ಪತ್ರಿಕೆ ಏನಿದೆ ಅದಕ್ಕೆ ನೋಡೋಕ್ಕಿಂತ ಮುಂಚೆ ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ HK ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ಸ್ನೇಹಿತರ ಜೊತೆಲಿ ಶೇರ್ ಮಾಡ್ಕೊಳ್ಳಿ, ಹಾಗೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ನಾನು ಮುಂದೆ ಮಾಡುವಂಥ ವಿಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಅಂಶ ಹೇಳ್ತಾ ನಾವು ನೇರವಾಗಿ ಈಗ 2015ರ ಜುಲೈ ಪೂರಕ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡೋಣ. ನೋಡಿ ಸ್ನೇಹಿತರೆ, ಇಲ್ಲಿ ನಿಮಗೆ 2015 ಜುಲೈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವಿಲ್ಲಿ ಕಾಣ್ತೇವೆ. ಇದನ್ನು ಆಗಲೇ ನಾನು ನಿಮಗೆ ಅದರ ಮಾದರಿಯನ್ನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. 1 ಅಂಕದ ಪ್ರಶ್ನೆಗಳು 10 ಇರ್ತವೆ, ಹಾಗೆ 2 ಅಂಕದ ಪ್ರಶ್ನೆಗಳು 12 ಇರ್ತವೆ, 10 ಬರೀಬೇಕು. ಹಾಗೆ 5 ಅಂಕದ ಪ್ರಶ್ನೆಗಳು 12 ಇರ್ತವೆ, ಅದರಲ್ಲಿ ನೀವು 5ನ್ನು 8ನ್ನು ಬರೀಬೇಕಾಗುತ್ತೆ. ಹಾಗೆ 10 ಅಂಕದ ಪ್ರಶ್ನೆಗಳು 4 ಇರ್ತವೆ, ಅದರಲ್ಲಿ ನೀವು 2ನ್ನು ಬರೀಬೇಕಾಗುತ್ತೆ. ಹಾಗೆ ಕೊನೆಯಲ್ಲಿ 5 ಅಂಕದ ಪ್ರಶ್ನೆಗಳು 2 ಇಂಟರ್ನಲ್ ಚಾಯ್ಸು 2 ಪ್ರಶ್ನೆಗಳಿರ್ತವೆ, ಅಲ್ಲಿ ನೀವು ಎರಡರಲ್ಲಿ 2 ಪ್ರಶ್ನೆಗಳಿರ್ತವೆ ಒಂದೊಂದರಲ್ಲಿ, ಅದರಲ್ಲಿ ನೀವು ಯಾವುದಾದ್ರು ಒಂದೊಂದನ್ನು ಆಯ್ಕೆ ಮಾಡಿಕೊಂಡು ಬರೀಬೇಕಾಗುತ್ತೆ. ಇದಿಷ್ಟು ಪ್ರಶ್ನೆ ಪತ್ರಿಕೆಯ ಒಂದು ಮಾದರಿ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವಿಲ್ಲಿ ಗಮನಿಸ್ಬೋದು. ಪ್ರಶ್ನೆ ಪತ್ರಿಕೆಯಲ್ಲಿ ಗಮನಿಸ್ಕೊಳ್ಳಿ. 5 ಅಂಕದ ಪ್ರಶ್ನೆಗಳು ಕೂಡ 10 ಅಂಕದ ಪ್ರಶ್ನೆಗಳನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ ಪ್ರಶ್ನೆ ಪತ್ರಿಕೆಯನ್ನು. ಹಾಗೆ ನೇರವಾಗಿ ನಾವು ಈಗ ಪ್ರಶ್ನೆ ಪತ್ರಿಕೆಯ ಒಂದು ಪ್ರಶ್ನೆಗಳಿಗೆ ಹೋಗೋಣ. ನೋಡಿ, ಮೊದಲನೇದಾಗಿ ಕೆಳಕಂಡ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ 10 ಪ್ರಶ್ನೆಗಳಿರುತ್ತೆ, ಒಂದು ಅಂಕದ ಒಂದು ಪ್ರಶ್ನೆಗಳಾಗಿರ್ತವೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಇಲ್ಲಿ ಬರೀಬೇಕಾಗುತ್ತೆ. ಮೊದಲ ಒಂದು ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದಯಿಸಿತು? ತುಂಬ ಸುಲಭ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದಯಿಸಿತು ಅಂತ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ 1885ರಲ್ಲಿ ಉದಯಿಸಿತು. 1885ರಲ್ಲಿ ಅದು ಉದಯಿಸಿತು. ಹಾಗೆ ಭಾರತದ ಮಧ್ಯಂತರ ಸರ್ಕಾರ ಯಾವಾಗ ರಚನೆಯಾಯಿತು? ಇದಕ್ಕೆ ಉತ್ತರ, ಮಧ್ಯಂತರ ಸರ್ಕಾರ ಸೆಪ್ಟೆಂಬರ್ 2, 1946ರಲ್ಲಿ ರಚನೆಯಾಯಿತು. ಇದು 2ನೇ ಪ್ರಶ್ನೆ. ಹಾಗೆ 3ನೇ ಪ್ರಶ್ನೆ ನೋಡಿದರೆ ಎಪಿಕ್ ವಿಸ್ತರಿಸಿ, EPIC ಎಪಿಕ್ ವಿಸ್ತರಿಸಿ ಅಂತ ಇದೆ. ನೋಡಿ, ಇದಕ್ಕೆ ಉತ್ತರ ಎಪಿಕ್ ಅಂದರೆ ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ ನಾವು ಅದನ್ನು ಕರಿತೇವೆ, ಅಥವಾ ಕನ್ನಡದಲ್ಲೂ ಕೂಡ ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ ಬೇಕಾದ್ರೆ ಬರೀಬೋದು. ಅಚ್ಚ ಕನ್ನಡದಲ್ಲಿ ನಾವು ಮತದಾರರ ಗುರುತಿನ ಚೀಟಿ ಅಂತ ಕರಿತೇವೆ. ಅದನ್ನು ವಿಸ್ತರಿಸಿ ಬರೀಬೇಕಾದಾಗ ಮೊದಲ ಆಯ್ಕೆಯನ್ನು ಆಯ್ಕೆ ಮಾಡ್ಕೊಳ್ಳಿ, ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ ವಿಸ್ತರಿಸಿ ಬರೆಯೋದು ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆ 4ನೇ ಪ್ರಶ್ನೆ, ಅಖಿಲ ಭಾರತ ಸೇವೆಗೆ ಒಂದು ಉದಾಹರಣೆ ಕೊಡಿ. ನೋಡಿ, ಇಲ್ಲಿ ಅಖಿಲ ಭಾರತ ಸೇವೆಗಳು ಮುಖ್ಯವಾಗಿ 3 ಅಖಿಲ ಭಾರತ ಸೇವೆಗಳಿದೆ. ಒಂದು IAS ಭಾರತೀಯ ಆಡಳಿತ ಸೇವೆ, ಹಾಗೆ 2ನೇದು IPS ಭಾರತೀಯ ಪೊಲೀಸ್ ಸೇವೆ, ಹಾಗೆ 3ನೇದು IFS ಭಾರತೀಯ ಅರಣ್ಯ ಸೇವೆ. ನೋಡಿ, ಈ 3 ಸೇವೆಗಳಲ್ಲಿ ಯಾವುದಾದ್ರು ಒಂದು ಸೇವೆಯನ್ನು ಬರೆದ್ರಾಯಿತು. ಒಂದನ್ನು IAS ಅಂತ ಬರಿಬೋದು, ಅದನ್ನು ಅಥವಾ IPS ಅಂತ ಬರಿಬೋದು, IFS ಅಂತ ಬರಿಬೋದು. IFS ಅಂತ ಬರೀಬೇಕಾದಾಗ ನೀವು ಭಾರತೀಯ ಅರಣ್ಯ ಸೇವೆ ಅಂತಲೇ ಬರೀಬೇಕಾಗುತ್ತೆ ಇದಕ್ಕೆ. ಯಾಕೆಂದರೆ ಇನ್ನೊಂದು IFS ಇದೆ, ಭಾರತೀಯ ವಿದೇಶಾಂಗ ಸೇವೆ ಅಂತ. ಹಾಗಾಗಿ ಅದು ಕನ್ಫ್ಯೂಸ್ ಆಗಬಾರ್ದು ಅಂದರೆ ನಿಮಗೆ ಇಲ್ಲಿ ನೀವು IFS ಅಂತ ಬರೆದಾಗ ಭಾರತೀಯ ಅರಣ್ಯ ಸೇವೆ ಅಂತ ಬರೀಬೇಕಾಗುತ್ತೆ. IAS ಮತ್ತು IPS ಅನ್ನು ನೇರವಾಗಿ ಬರಿಬೋದು. ಹಾಗೆ ನೆಕ್ಸ್ಟು, ಮೂಕನಾಯಕ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು? ಉತ್ತರ ನೇರವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಮೂಕನಾಯಕ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಹಾಗೆ ನೆಕ್ಸ್ಟು, ಜಾತಿ ಆಧಾರಿತ ಅಸಮಾನತೆ ಎಂದರೇನು? ನೋಡಿ, ಇದಕ್ಕೆ ಉತ್ತರ, ಕೇವಲ ಜಾತಿಯನ್ನೇ ಆಧರಿಸಿ ಜನರನ್ನು ತಾರತಮ್ಯದಿಂದ ನೋಡುವುದನ್ನು ಜಾತಿ ಆಧಾರಿತ ಅಸಮಾನತೆ ಎನ್ನುತ್ತಾರೆ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇದನ್ನು ಗಮನಿಸ್ಕೊಳ್ಳಿ. ಇಲ್ಲಿ ಜಾತಿ ಆಧಾರಿತ ಅಸಮಾನತೆ ಕೇಳಿದಾಗ ನೀವು ಅಸಮಾನತೆ ಜಾತಿ, ಧರ್ಮ, ಲಿಂಗ ಅಂತೆಲ್ಲ ಬರೀಬಾರ್ದು. ಅಲ್ಲಿ ಕೇವಲ ಜಾತಿಯನ್ನೇ ಆಧರಿಸಿ ತಾರತಮ್ಯದಿಂದ ನೋಡುವುದನ್ನು ಅಂತ ಬರೀಬೇಕು, ಜಾತಿ ಮಾತ್ರ ಬರೀಬೇಕು. ಹಾಗೆ ನೆಕ್ಸ್ಟು 7ನೇ ಪ್ರಶ್ನೆ, ಭಾರತದಲ್ಲಿ ಉದಾರೀಕರಣ ಯಾವಾಗ ಪ್ರಾರಂಭವಾಯಿತು? ಇದಕ್ಕೆ ಉತ್ತರ 1991ರಲ್ಲಿ ಪ್ರಾರಂಭವಾಯಿತು ಅಂತ 90 ಅಂತ ಬರಿಬೋದು, ಅದಕ್ಕೆ ತಿಳ್ಕೊಂಡಿರಿ. ಹಾಗೆ 8ನೇ ಪ್ರಶ್ನೆ, ಕೊಯ್ಲೇಷನ್ ಪದದ ಒಂದು ಮೂಲಪದ ಯಾವುದು? ಕೊಯ್ಲೇಷನ್ನ ಮೂಲಪದ ಯಾವುದು ಅಂತ ಇದೆ. ಅದಕ್ಕೆ ಉತ್ತರ ಕೊಯ್ಲೇಶಿಯೆ ಎಂಬ ಲ್ಯಾಟಿನ್ ಪದದಿಂದ ಬಂದಿದೆ. ಅದಕ್ಕೆ ಉತ್ತರ ಕೊಯ್ಲೇಶಿಯೆ ಎಂಬ ಲ್ಯಾಟಿನ್ ಭಾಷೆಯ ಪದದಿಂದ ಅದು ಬಂದಿರುವಂಥದ್ದನ್ನು ಕಾಣ್ತೇವೆ. ಅಲ್ಲಿ ನೀವು ಲ್ಯಾಟಿನ್ ಪದ ಅಂತ ಬರೀಬಾರ್ದು. ಹಾಗೆ ಸಾರ್ಕ್ ಸದಸ್ಯ ರಾಷ್ಟ್ರಗಳು ಎಷ್ಟು ಅಂತ ಇದೆ. ಇದಕ್ಕೆ ಉತ್ತರ, ಸಾರ್ಕ್ ಸದಸ್ಯ ರಾಷ್ಟ್ರಗಳು 8 ರಾಷ್ಟ್ರಗಳಿದೆ. ಅಂದರೆ ಸಾರ್ಕ್ 8 ರಾಷ್ಟ್ರಗಳನ್ನ ಹೊಂದಿದೆ ಅಂತ ಕೂಡ ಬರೀಬೋದು. ಹಾಗೆ 10ನೇ ಪ್ರಶ್ನೆ, ಯಾವಾಗ ದಕ್ಷಿಣ ಆಫ್ರಿಕಾ ಬ್ರಿಕ್ಸ್ ಸದಸ್ಯ ರಾಷ್ಟ್ರವಾಯಿತು? ನೋಡಿ, ಇದಕ್ಕೆ ಉತ್ತರ
ದಕ್ಷಿಣ ಆಫ್ರಿಕಾ 24 ಡಿಸೆಂಬರ್ 2010ರಲ್ಲಿ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರವಾಯಿತು? ನೀವು ಅದಕ್ಕೆ ಉತ್ತರ 2010 ಅಂತ ಬರೆದ್ರೂ ಸಾಕು. ದಕ್ಷಿಣ ಆಫ್ರಿಕಾ 24 ಡಿಸೆಂಬರ್ 2010ರಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರವಾಯಿತು ಅಂತ ಬರೀಬೇಕಾಗುತ್ತೆ. ಹಾಗೆ ನೆಕ್ಸ್ಟು 2 ಅಂಕದ ಪ್ರಶ್ನೆಗಳನ್ನ ನಾವಿಲ್ಲಿ ನೋಡೋಣ. ನೋಡಿ, ಇಲ್ಲಿ 2 ಅಂಕದ ಪ್ರಶ್ನೆಗಳಿಗೆ ಮುಖ್ಯವಾಗಿ ಯಾವುದಾದರೂ 10 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತೇವೆ. ಯಾವುದಾದ್ರು 10 ಪ್ರಶ್ನೆಗಳನ್ನ ಆಯ್ಕೆ ಮಾಡ್ಕೊಂಡು ಬರೀಬೇಕಾಗುತ್ತೆ. ನೋಡಿ, ಬಾಂಬೆಯನ್ನು ಎಷ್ಟು ರಾಜ್ಯಗಳಾಗಿ ವಿಂಗಡಿಸಲಾಯಿತು, ಅವು ಯಾವ್ಯಾವು ಅಂತ ಇದೆ. ಅದಕ್ಕೆ ಉತ್ತರ 1960ರಲ್ಲಿ ಬಾಂಬೆಯನ್ನು 2 ರಾಜ್ಯಗಳಾಗಿ ವಿಂಗಡಿಸಲಾಯಿತು. ಅವುಗಳೆಂದರೆ ಮಹಾರಾಷ್ಟ್ರ ಮತ್ತು ಗುಜರಾತ್. ನೋಡಿ, ಇವೆರಡು ಅಂಶಗಳನ್ನ ಮುಖ್ಯವಾಗಿ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಬಾಂಬೆಯನ್ನು 2 ರಾಜ್ಯಗಳ ವಿಂಗಡಿಸಲಾಯಿತು, ಅವುಗಳು ಮಹಾರಾಷ್ಟ್ರ ಮತ್ತು ಗುಜರಾತ್. ಈ ಒಂದು ಅಂಶ ತಿಳ್ಕೊಬೇಕಾಗುತ್ತೆ. ಹಾಗೆ 12ನೇ ಪ್ರಶ್ನೆ, ಬಹುಪಕ್ಷ ಪದ್ಧತಿ ಎಂದರೇನು, ಉದಾಹರಣೆ ಕೊಡಿ. ನೋಡಿ, ಇದಕ್ಕೆ ಉತ್ತರ ಒಂದು ರಾಷ್ಟ್ರದ ರಾಜಕೀಯ ವ್ಯವಸ್ಥೆಯಲ್ಲಿ 2ಕ್ಕಿಂತ ಹೆಚ್ಚು ಅಥವಾ ಹಲವು ಪಕ್ಷಗಳು ಅಸ್ತಿತ್ವದಲ್ಲಿರುವುದನ್ನು ಬಹುಪಕ್ಷ ಪದ್ಧತಿ ಎಂದು ಕರೆಯುತ್ತಾರೆ. ನೋಡಿ, ಇಲ್ಲಿ ಉತ್ತರ ಬರೀಬೇಕಾದ್ರೆ ನೀವು ಕೆಲವರು ತಪ್ಪು ಬರೀತೀರಿ. ಹೇಗೆ ಅಂತಂದರೆ 2 ಅಥವಾ ಅಂತ ಬರೀಬಾರ್ದು, 2ಕ್ಕಿಂತ ಹೆಚ್ಚು ಅಥವಾ ಹಲವು ಅಂತ ಬರೀಬೋದು. ಪಕ್ಷಗಳು ಇರುವಂಥದ್ದನ್ನು ಬಹುಪಕ್ಷ ಪದ್ಧತಿ ಅಂತ ಕರೀತೇವೆ. ಉದಾಹರಣೆಗೆ ಭಾರತ ಬಹುಪಕ್ಷ ಪದ್ಧತಿಗೆ ಉತ್ತಮ ಉದಾಹರಣೆ. ಫ್ರಾನ್ಸ್ ಅದನ್ನು ಕೂಡ ಬರೀಬೋದು. ಹಾಗೆ ಇತರೆ ಒಂದು ರಾಷ್ಟ್ರಗಳನ್ನು ಕೂಡ ಬರೀಬೋದು. ಹಾಗೆ ಪ್ರತ್ಯಕ್ಷ ಚುನಾವಣೆ ಎಂದರೇನು, ಉದಾಹರಣೆ ಕೊಡಿ. ನೋಡಿ, ಇದಕ್ಕೆ ಉತ್ತರ ಮತದಾರರು ನೇರವಾಗಿ ತಾವೇ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ರಹಸ್ಯ ಮತದಾನದ ಮೂಲಕ ಮತ ಚಲಾಯಿಸುವ ಚುನಾವಣಾ ಪದ್ಧತಿಯನ್ನು ಪ್ರತ್ಯಕ್ಷ ಚುನಾವಣೆ ಎನ್ನುತ್ತಾರೆ. ಉದಾಹರಣೆಗೆ ಭಾರತದಲ್ಲಿ ಲೋಕಸಭೆ ಚುನಾವಣೆ, ಹಾಗೆ ಭಾರತದ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ. ನೋಡಿ, ಲೋಕಸಭೆ ಅಂತ ಬರೀಬಾರ್ದು, ಲೋಕಸಭಾ ಚುನಾವಣೆ ಅಂತಲೇ ಬರೀಬೇಕಾಗತ್ತೆ. ಅದನ್ನು ತಿಳ್ಕೊಳ್ಳಿ. ಹಾಗೆ ಇನ್ನೂ ಹೆಚ್ಚಿನ ಉದಾಹರಣೆಗಳು ತಿಳ್ಕೊಬೇಕು ಅಂದರೆ ಅಮೆರಿಕದ ಪ್ರತಿನಿಧಿ ಸದನದ ಚುನಾವಣೆ, ಹಾಗೆ ಇಂಗ್ಲೆಂಡಿನ ಸಾಮಾನ್ಯ ಸಭೆ ಚುನಾವಣೆ, ಅವುಗಳು ಕೂಡ ನೇರ ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆಗಳಾಗಿರ್ತವೆ. ಹಾಗೆ ನೆಕ್ಸ್ಟು ಭಾರತದ ಯಾವುದಾದ್ರೂ 2 ರಾಷ್ಟ್ರೀಯ ರಾಜಕೀಯ ಪಕ್ಷಗಳನ್ನು ಹೆಸರಿಸಿ. ಇಲ್ಲಿಗೆ ನಿಮ್ಮ ಉತ್ತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಅದನ್ನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತಲೇ ಕರಿತೀವಿ, ಆ ಪಕ್ಷ. ಹಾಗೆ ಭಾರತೀಯ ಜನತಾ ಪಕ್ಷ BJP, ಹಾಗೆ ಇನ್ನೊಂದು ಬಹುಜನ ಸಮಾಜ ಪಕ್ಷ BSP. ಇವುಗಳು ರಾಷ್ಟ್ರೀಯ ಪಕ್ಷಗಳಿರುವಂಥದ್ದು ನಾವು ಕಾಣ್ತೇವೆ. ಹಾಗೆ ಕಮ್ಯುನಿಸ್ಟ್ ಪಕ್ಷ ಕೂಡ ಬರೀಬೋದು. ಹಾಗೆ ನೆಕ್ಸ್ಟು ಮುಖ್ಯ ಕಾರ್ಯದರ್ಶಿಯ 2 ಕಾರ್ಯಗಳನ್ನು ತಿಳಿಸಿ. ಮುಖ್ಯ ಕಾರ್ಯದರ್ಶಿಯವರು 2 ಕಾರ್ಯಗಳನ್ನ ಬರೀಬೇಕಾಗುತ್ತೆ. ನೋಡಿ, ಇಲ್ಲಿ ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳೆಂದರೆ ಮುಖ್ಯಮಂತ್ರಿಗೆ ಸಲಹೆಗಾರರಾಗಿರುತ್ತಾರೆ, 1ನೇ ಕಾರ್ಯ. ಹಾಗೆ 2ನೇದಾಗಿ ಇವರು ಸಂಪುಟದ ಕಾರ್ಯದರ್ಶಿಯಾಗಿದ್ದು ಸಚಿವ ಸಂಪುಟ ಸಭೆಯಲ್ಲಿ ಹಾಜರಿರುವ ಏಕೈಕ ಅಧಿಕಾರಿಯಾಗಿರುತ್ತಾರೆ, 2ನೇ ಕಾರ್ಯ. ಹಾಗೆ 3ನೇದಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಂಪರ್ಕ ಸೇತುವೆಯಾಗಿರುತ್ತಾರೆ. ನಿಮಗೆ ಇಲ್ಲಿ ಯಾವುದಾದ್ರೂ 2 ಕಾರ್ಯಗಳನ್ನ ಬರೆದ್ರೆ ಆಗುತ್ತೆ. ಹಾಗೆ 16ನೇ ಪ್ರಶ್ನೆ, ಹಿಂದೂ ವಿಡೋಸ್ ಹೋಮ್ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆಯಾಯಿತು ಅಂತ ಇದೆ. ನೋಡಿ, ಇಲ್ಲಿ ಉತ್ತರ ಹಿಂದೂ ವಿಡೋಸ್ ಹೋಮ್ ಪೂನಾದಲ್ಲಿ 1899ರಲ್ಲಿ ಸ್ಥಾಪನೆಯಾಯಿತು. ಈ ಉತ್ತರವನ್ನು ಬರೆಯಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ 17ನೇ ಪ್ರಶ್ನೆ, ಕರ್ನಾಟಕ ರೈತ ಸಂಘದ 2 ನಾಯಕರನ್ನು ಹೆಸರಿಸಿ, ಹೆಸರು ತಿಳಿಸಿ ಅಂತ ಇದೆ. ಅದಕ್ಕೆ ಉತ್ತರ ಪ್ರೊಫೆಸರ್ MD ನಂಜುಂಡಸ್ವಾಮಿ, ಹಾಗೆ ಶೇಷಾರೆಡ್ಡಿ, ND ಸುಂದರೇಶನ್. ಇವರಿಗೆ 2 ಬರೆದ್ರೆ ಸಾಕಾಗುತ್ತೆ. 2 ಹೆಸರು ಬರೋದು ಸಾಕು. ಪುಟ್ಟಣ್ಣಯ್ಯ ಇರ್ಬೋದು, ಇನ್ನೂ ಏಕೆಯವರ ಹೆಸರು ಸೋಮಲಿಂಗಯ್ಯ, ಅವರ ಹೆಸರು ಕೂಡ ಬರೀಬೋದು. ಅದನ್ನು ತಿಳ್ಕೊಂಡಿರಿ. ಹಾಗೆ ನೆಕ್ಸ್ಟು 18ನೇ ಪ್ರಶ್ನೆ, ಕೋಮುವಾದ ಎಂದರೇನು? ಇದಕ್ಕೆ ಉತ್ತರ ಒಂದು ನಿರ್ದಿಷ್ಟ ವರ್ಗದ ಗುಂಪು ತಮ್ಮ ಧರ್ಮದ ಬಗ್ಗೆ ಅಪರಿಮಿತ ಅಭಿಮಾನ ಹೊಂದಿದ್ದು ಇತರ ಧರ್ಮಗಳ ಬಗ್ಗೆ ಕೀಳರಿಮೆಯನ್ನು ಮೂಡಿಸಿ ತಮ್ಮ ಧರ್ಮವೇ ಶ್ರೇಷ್ಠ, ಇತರ ಧರ್ಮಗಳು ಕನಿಷ್ಠ ಎಂಬ ಪ್ರವೃತ್ತಿಯನ್ನು ಬಿತ್ತುವುದನ್ನೇ ಕೋಮುವಾದ ಎನ್ನುತ್ತಾರೆ. ಇದಕ್ಕೆ ಉತ್ತರವನ್ನು ಬರ್ಕೊಳ್ಳಿ, ಪಾಸ್ ಮಾಡಿ. ಅದನ್ನು ಆ ಒಂದು ಪ್ರಶ್ನೆಗೆ ಉತ್ತರ ತಿಳ್ಕೊಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, ಸಮ್ಮಿಶ್ರ ಸರ್ಕಾರ ಎಂದರೇನು? ಇದನ್ನು ನಾನು ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳು ಕೂಡ ಹೇಳಿದ್ದೀನಿ, ಬಹಳ ಮುಖ್ಯವಾದ ಪ್ರಶ್ನೆ ಇದು. ಸಮ್ಮಿಶ್ರ ಸರ್ಕಾರ ಎಂದರೇನು? ನೋಡಿ, ಸಾರ್ವತ್ರಿಕ ಚುನಾವಣೆಯ ನಂತರ ಯಾವುದೇ ರಾಜಕೀಯ ಪಕ್ಷ ಸರ್ಕಾರ ರಚಿಸುವಷ್ಟು ಬಹುಮತ ಪಡೆಯದಿದ್ದರೆ 2 ಅಥವಾ 2ಕ್ಕಿಂತ ಹೆಚ್ಚು ಪಕ್ಷಗಳು ಒಟ್ಟಾಗಿ ಸರ್ಕಾರ ರಚಿಸುವುದಕ್ಕೆ ಸಮ್ಮಿಶ್ರ ಸರ್ಕಾರ ಎನ್ನುತ್ತಾರೆ ಅಂತ ಉತ್ತರವನ್ನು ಬರೀಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ 20ನೇ ಪ್ರಶ್ನೆ, ಸಮವರ್ತಿ ಪಟ್ಟಿಯಲ್ಲಿನ 2 ವಿಷಯಗಳನ್ನು ತಿಳಿಸಿ. ನೋಡಿ, ಇದಕ್ಕೆ ಉತ್ತರ ವಿವಾಹ ವಿಚ್ಛೇದನ, ಶಿಕ್ಷಣ, ಸಿವಿಲ್ ಮತ್ತು ಕ್ರಿಮಿನಲ್ ಕಾನೂನುಗಳು, ಹಾಗೆ ತೂಕ ಮತ್ತು ಅಳತೆ ಮತ್ತು ಇತ್ಯಾದಿಗಳನ್ನ ಸೇರಿಸ್ಬೋದು. ಇವುಗಳು 2 ವಿಷಯಗಳನ್ನ ಬರೆದರೆ ಸಾಕಾಗುತ್ತೆ. ವಿವಾಹ ವಿಚ್ಛೇದನ, ಶಿಕ್ಷಣ ಬರಿಬೋದು, ಸಿವಿಲ್ ಮತ್ತು ಕ್ರಿಮಿನಲ್ ಕಾನೂನುಗಳನ್ನ ಬಗ್ಗೆ ಬರಿಬೋದು. ಹಾಗೆ 21ನೇ ಪ್ರಶ್ನೆ, ವಿಶ್ವಸಂಸ್ಥೆಯ 2 ಅಂಗಗಳನ್ನು ತಿಳಿಸಿ. ನೋಡಿ, ಇದಕ್ಕೆ ಉತ್ತರ 6 ಅಂಗಸಂಸ್ಥೆಗಳಿದೆ, ಪ್ರಧಾನ ಅಂಗಸಂಸ್ಥೆಗಳಿದೆ. ಅದರಲ್ಲಿ ನೀವು 2 ಬರೀಬೇಕಾಗುತ್ತೆ. ನಾನು ಇಲ್ಲಿ 6 ಕೂಡ ನಿಮಗೆ ಕೊಟ್ಟಿದ್ದೇನೆ. ಒಂದು ಸಾಮಾನ್ಯ ಸಭೆ,
ಹಾಗೆ ಎರಡನೇದು ಭದ್ರತಾ ಮಂಡಳಿ, ಹಾಗೆ ಮೂರನೇದಾಗಿ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ಹಾಗೆ ನಾಲ್ಕನೇದಾಗಿ ಧರ್ಮದರ್ಶಿ ಸಮಿತಿ, ಐದನೇದು ಅಂತಾರಾಷ್ಟ್ರೀಯ ನ್ಯಾಯಾಲಯ, ಆರನೇದು ಸಚಿವಾಲಯ. ನೋಡಿ ಇಷ್ಟು ಅಂಗಗಳಲ್ಲಿ 6 ಅಂಗಗಳಲ್ಲಿ ಯಾವುದಾದ್ರು 2 ಅಂಗಗಳನ್ನ ಬರೆದರೂ ಸಾಕಾಗುತ್ತೆ ಅಂಶ ತಿಳ್ಕೊಂಡ್ರಿ. ಹಾಗೆ ನೆಕ್ಸ್ಟು ತಾಷ್ಕೆಂಟ್ ಒಪ್ಪಂದದಲ್ಲಿ ಸಹಿ ಹಾಕಿದವರು ಯಾರು? ನೋಡಿ ಹಿಂದಿನಲ್ಲಿ ನಾನು ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು ಅಂತ ಇತ್ತು ಪ್ರಶ್ನೆ ಪತ್ರಿಕೆಯಲ್ಲಿ. ಇಲ್ಲಿ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು ಅಂತ ಇದೆ. ಹಾಗಾಗಿ ಗಮನಿಸ್ಕೊಳ್ಳಿ, 2 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ನಿಮಗೆ ಖಂಡಿತವಾಗಿ ಬರ್ತಾ ಇರುತ್ತೆ ಎಕ್ಸಾಮ್ಗಳಲ್ಲಿ, ಯಾವುದೇ ಎಕ್ಸಾಮ್ಗಳಲ್ಲಿ. ಹಾಗಾಗಿ ಇದನ್ನು ಮುಖ್ಯವಾಗಿ ತಿಳ್ಕೊಬೇಕಾಗುತ್ತೆ, ಅದನ್ನು ತಿಳ್ಕೊಬೇಕಾಗುತ್ತೆ. ಉತ್ತರ ಏನಂತಂದರೆ ಭಾರತದ ಅಂದಿನ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಪಾಕಿಸ್ತಾನದ ಅಧ್ಯಕ್ಷರಾಗಿದ್ದಂಥ ಅಯೂಬ್ ಖಾನ್ ಇವರು 1966ರಲ್ಲಿ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿಯನ್ನು ಹಾಕ್ತಾರೆ. ಹಾಗೆ ನೆಕ್ಸ್ಟ್ ಒಂದು ಕೆಳಕಂಡ ಯಾವುದಾದ್ರೂ 8 ಪ್ರಶ್ನೆಗಳಿಗೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿರುವಂಥದ್ದು ನಾವು ಕಾಣ್ತೇವೆ. ನೋಡಿ ಇಲ್ಲಿ ಒಂದು ಪುಟದಷ್ಟು ಅಥವಾ 1/4 ಪುಟದಷ್ಟು ಅಂದರೆ ಸ್ವಲ್ಪ ಉತ್ತರವನ್ನು ಮೀಡಿಯಮ್ ಆನ್ಸರನ್ನು ಬರೀಬೇಕಾಗುತ್ತೆ. ಈ ಒಂದು ಅಂಶ ತಿಳ್ಕೊಬೇಕಾಗುತ್ತೆ. ಮೊದಲನೇ ಪ್ರಶ್ನೆ, ಅದರಲ್ಲಿ 23ನೇ ಪ್ರಶ್ನೆ, 1935ರ ಭಾರತ ಸರ್ಕಾರದ ಕಾಯ್ದೆ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಇದೆ. ನೋಡಿ ಇದನ್ನು ನಿಮಗೆ ನಾನು ಮಾಡಿರುವಂಥ ಒಂದು ವೀಡಿಯೋಗಳಲ್ಲಿ 2ನೇ ವಿಡಿಯೋ ಇದೆ. 2ನೇ ವಿಡಿಯೋ ನೋಡಿದರೆ 1935ರ ಕಾಯ್ದೆ ಬಗ್ಗೆ ಸಂಪೂರ್ಣವಾದಂಥ ವಿವರಣೆ ಸಮೇತ ಇಲ್ಲಿದೆ. ನಾನು ಇಲ್ಲಿ ಸ್ವಲ್ಪ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತೀನಿ, ಬೇಕು ಅಂದರೆ ಪಾಸ್ ಮಾಡಿಕೊಂಡು ನೀವು ಬರ್ಕೋಬೋದು. ನೋಡಿ 1935ರ ಒಂದು ಭಾರತ ಸರ್ಕಾರದ ಕಾಯ್ದೆ ಇದೆ. ಅದನ್ನು ಯಾಕೆ ತಂದರು ಅಂದರೆ 1919ರ ಕಾಯ್ದೆಯನ್ನು ವಿಮರ್ಶಿಸಲು ಮತ್ತು ತಯಾರಿಕೆಯ ಕಾರ್ಯವೈಖರಿಯ ಬಗ್ಗೆ ವಿಮರ್ಶಿಸಿ ವರದಿ ನೀಡಲು 1927ರಲ್ಲಿ ಜಾನ್ ಸೈಮನ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ನೇಮಕ ಮಾಡುತ್ತೆ ಬ್ರಿಟಿಷ್ ಸರ್ಕಾರ. ಈ ಒಂದು ಸೈಮನ್ ಆಯೋಗ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನವನ್ನು ನೀಡಬೇಕು ಅಂತೇಳಿ 1929ರಲ್ಲಿ ಒಂದು ಘೋಷಣೆಯನ್ನು ಅಂದರೆ ಶಿಫಾರಸನ್ನು ಬ್ರಿಟಿಷ್ ಸರ್ಕಾರಕ್ಕೆ ಮಾಡುತ್ತೆ. ಇದರ ವರದಿ ಅನ್ವಯವಾಗಿ 1930, 1931 ಹಾಗೆ 1932ರಲ್ಲಿ ಲಂಡನ್ನಲ್ಲಿ 3 ದುಂಡು ಮೇಜಿನ ಸಮ್ಮೇಳನಗಳನ್ನ ನಡೆಯಲಾಗುತ್ತೆ. ಆ ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಈ ಒಂದು ಸೈಮನ್ ಆಯೋಗದ ವರದಿಯನ್ನು ಪರಿಗಣಿಸಿ ಅದನ್ನು ಚರ್ಚೆ ಮಾಡುವುದನ್ನು ಕೂಡ ನಾವು ಕಾಣ್ತೇವೆ. ಆನಂತರ ಒಂದು ಶ್ವೇತಪತ್ರವನ್ನು ಹೊರಡಿಸಲಾಗುತ್ತೆ. ಒಂದು ಶ್ವೇತಪತ್ರವನ್ನು ಹೊರಡಿಸ್ತಾರೆ. ಆ ಶ್ವೇತಪತ್ರವೇ ಅದನ್ನು ಪಾರ್ಲಿಮೆಂಟಲ್ಲಿ ಮಂಡಿಸಿ ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಅಂಗೀಕಾರವನ್ನು ಪಡ್ಕೊಂಡು 1935ರ ಒಂದು ಕಾಯ್ದೆಯಾಗಿ ಜಾರಿಗೆ ತರುವಂಥದ್ದನ್ನು ನಾವು ಕಾಣ್ತೇವೆ. ನೋಡಿ ಈ ಒಂದು ಕಾಯ್ದೆಯಲ್ಲಿ ಪ್ರಮುಖವಾಗಿ 6 ಮುಖ್ಯ ಅಂಶಗಳು ಇರುತ್ತದೆ ನಾವಿಲ್ಲಿ ಗಮನಿಸ್ತೇವೆ. 6 ಅಂಶಗಳಲ್ಲಿ ಮೊದಲನೇದು ಸಂಯುಕ್ತ ಪದ್ಧತಿ, ಅಂದರೆ ಭಾರತದಲ್ಲಿ ಬ್ರಿಟಿಷ್ ಇಂಡಿಯಾ ಮತ್ತು ದೇಶೀಯ ಸಂಸ್ಥಾನಗಳು ಒಳಗೊಂಡಂತೆ ಸಂಯುಕ್ತ ಸರ್ಕಾರವನ್ನು ರಚನೆ ಮಾಡುವಂಥ ಒಂದು ಪದ್ಧತಿ ಅಂತ ತರ್ತಾರೆ. ಹಾಗೆ ಎರಡನೇದಾಗಿ ಅಧಿಕಾರ ವಿಭಜನೆ. ಅದರಲ್ಲಿ ಅಧಿಕಾರ ವಿಭಜನೆಯಲ್ಲಿ 3 ಪಟ್ಟಿಗಳಾಗಿ ಮಾಡ್ತಾರೆ ಅಧಿಕಾರಗಳನ್ನ: ಕೇಂದ್ರ ಪಟ್ಟಿ, ಪ್ರಾಂತ್ಯಗಳ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ. ಹಾಗೆ ಉಳಿಕೆ ಅಧಿಕಾರಗಳನ್ನ ಗವರ್ನರ್ ಜನರಲ್ ಅವರಿಗೆ ಕೊಟ್ಟಿರ್ತಾರೆ. ಹಾಗೆ ಕೇಂದ್ರ ಸರ್ಕಾರದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಅಂದರೆ ಡಯಾರ್ಕಿ, ಅಂದರೆ ಅಲ್ಲಿ ಗವರ್ನರ್ ಜನರಲ್ ಒಂದು ಕಾಯ್ದಿರಿಸಿದ ವಿಷಯಗಳು ಮತ್ತು ವರ್ಗಾಯಿಸಿದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಆಡಳಿತ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರಲಾಗುತ್ತೆ. ಹಾಗೆ ಶಾಸಕಾಂಗವನ್ನು ರಚನೆ ಮಾಡಲಾಗುತ್ತೆ. ಇಲ್ಲಿ ಒಂದು ಮೇಲ್ಮನೆ ಮತ್ತೊಂದು ಕೆಳಮನೆ, ಒಂದು ಫೆಡರಲ್ ಕೌನ್ಸಿಲ್ ಮತ್ತು ಫೆಡರಲ್ ಅಸೆಂಬ್ಲಿ 2 ಸದನಗಳನ್ನ ರಚನೆ ಮಾಡ್ತಾರೆ. ಹಾಗೆ 5ನೇದಾಗಿ ಫೆಡರಲ್ ನ್ಯಾಯಾಲಯ. ನೋಡಿ 1935ರ ಕಾಯ್ದೆಗೆ ಅನುಗುಣವಾಗಿ 1937ರಲ್ಲಿ ಈ ಒಂದು ಫೆಡರಲ್ ನ್ಯಾಯಾಲಯವನ್ನು ದೆಹಲಿಯಲ್ಲಿ ಸ್ಥಾಪನೆ ಮಾಡ್ತಾರೆ. ಈ ಒಂದು ಅಂಶವನ್ನು ತಿಳ್ಕೊಬೇಕಾಗುತ್ತೆ. ಮೌರಿಸ್ ಗ್ವಾಯರ್ ಅವರನ್ನು ಅದರ ಒಂದು ಮೊದಲ ನ್ಯಾಯಾಧೀಶರಾಗಿ ನೇಮಕ ಮಾಡ್ತಾರೆ. ಅದು ಕೆಲವರು ಅಧಿಕಾರ ಮತ್ತು ಕಾರ್ಯಗಳನ್ನ ಹೊಂದಿರುತ್ತೆ, ಅದನ್ನು ತಿಳ್ಕೊಬೇಕಾಗುತ್ತೆ. ಹಾಗೆ ಪ್ರಾಂತೀಯ ಸ್ವಾಯತ್ತತೆ, ಅಂದರೆ ಕೆಲವು ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ಕೊಟ್ಟು ಆ ಒಂದು ಪ್ರಾಂತ್ಯಗಳಲ್ಲಿ ಚುನಾವಣೆಗಳು ನಡೆಸುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಇದಿಷ್ಟು ಅಂಶಗಳು ಕೂಡ ಇವನ್ನು ಸಂಕ್ಷಿಪ್ತವಾಗಿ ವಿವರಣೆ ಮಾಡಬೇಕಾಗತ್ತೆ. ವಿವರಣೆಯನ್ನು ಮಾಡಬೇಕಾಗುತ್ತೆ. ಅದು 5 ಅಂಕದ ಪ್ರಶ್ನೆಗಳಿಗಾದ್ದರಿಂದ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. 5 ಅಂಕದ ಪ್ರಶ್ನೆಗಳಾದ್ದರಿಂದ ನೀವು ಸ್ವಲ್ಪ ವಿವರಣೆಗಳನ್ನ ಹೀಗೆ ಪ್ರಾಂತೀಯ ಸ್ವಾಯತ್ತತೆಯನ್ನು ಕುರಿತು ನೀವು ಇಲ್ಲಿ ಬರೆಯಬೇಕಾಗತ್ತೆ. ಹಾಗೆ ನೆಕ್ಸ್ಟ್ 24ನೇ ಪ್ರಶ್ನೆ, ರಾಜ್ಯಗಳ ಪುನರಚನೆಗೆ ಭಾಷೆಯು ಒಂದು ಆಧಾರವಾಗಿರಬೇಕೆಂಬುದಕ್ಕೆ ಕಾರಣಗಳನ್ನು ನೀಡಿ ಅಂತ ಇದೆ. ನೋಡಿ ಇದನ್ನು ಮುಖ್ಯವಾಗಿ ತಿಳ್ಕೊಬೇಕಾಗುತ್ತೆ. ನೋಡಿ ಮೋತಿಲಾಲ್ ನೆಹರು ಸಮಿತಿಯ ಒಂದು ಅಭಿಪ್ರಾಯಪಟ್ಟಿರುವಂತೆ ಒಂದು ಪ್ರಾಂತ್ಯವು ಸಾಕ್ಷರತೆಯನ್ನು ಸಾಧಿಸಿ ತನ್ನ ಮಾತೃಭಾಷಾ ಮಾಧ್ಯಮದ ಮೂಲಕ ದಿನನಿತ್ಯದ ಕಾರ್ಯಗಳನ್ನು ನಿರ್ವಹಿಸಬೇಕಾದರೆ ಅದು ಭಾಷಾವಾರು ರಾಜ್ಯವಾಗಿರಬೇಕಾಗತ್ತೆ. ಹಾಗೆಯೇ ಅದು ವೈವಿಧ್ಯಮಯವಾದಂಥ ಒಂದು ಸಂಸ್ಕೃತಿ, ಸಂಪ್ರದಾಯ ಮತ್ತು ಸಾಹಿತ್ಯದ ಬೆಳವಣಿಗೆಗೂ ಕೂಡ ಸಹಾಯಕ ಆಗುತ್ತೆ ಭಾಷಾವಾರು ಪ್ರಾಂತ್ಯಗಳನ್ನ ರಚನೆ ಮಾಡುವಂಥದ್ದು. ಹಾಗಾಗಿ ರಾಜ್ಯಗಳ ಒಂದು ಪುನರಚನೆಗೆ ಭಾಷೆಯು ಒಂದು ಆಧಾರವಾಗಿರಬೇಕು ಅಂತೇಳಿ ಹೇಳುವಂಥದ್ದು ನಾವು ಕಾಣ್ತೇವೆ. ಅದಕ್ಕೆ ಕಾರಣಗಳೇನೆಂದರೆ, ಮೊದಲನೇದಾಗಿ ಭಾಷೆಯು ಜನರ ಸಂಸ್ಕೃತಿ ಮತ್ತು ಸಂಪ್ರದಾಯಗಳೊಂದಿಗೆ ಅತ್ಯಂತ ನಿಕಟವಾಗಿದೆ. ಈ ಪಾಯಿಂಟ್ಸ್ಗಳನ್ನ ಬರ್ಕೊಳ್ಳಿ, 4 ಪಾಯಿಂಟ್ಸ್ಗಳನ್ನ ಇವನ್ನೇ ನೀವು ಬರೀಬೇಕಾಗುತ್ತೆ. ಆ 4 ಪಾಯಿಂಟ್ಸ್ಗಳನ್ನ ಬರ್ಕೊಳ್ಳಿ. ಭಾಷೆಯು ಜನರ ಸಂಸ್ಕೃತಿ ಮತ್ತು ಸಂಪ್ರದಾಯಗಳೊಂದಿಗೆ ಅತ್ಯಂತ ನಿಕಟವಾಗಿದೆ. ಹಾಗೆ ಎರಡನೇದಾಗಿ ಮಾತೃಭಾಷಾ ಮಾಧ್ಯಮದ ಮೂಲಕ ಮಾತ್ರ ಯಶಸ್ವಿಯಾಗಿ ಶಿಕ್ಷಣ ಪಡೆದು ಸಾಕ್ಷರತೆಯನ್ನು ಸಾಧಿಸಬಹುದು. ಹಾಗೆ ಮೂರನೆಯದಾಗಿ
ಜನಸಾಮಾನ್ಯರ ಮಾತೃಭಾಷೆಯಲ್ಲಿ ರಾಜಕಾರಣ ಮತ್ತು ಆಡಳಿತವು ನಡೆದಾಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ನೈಜ ಸ್ವರೂಪ ಲಭಿಸುತ್ತದೆ. ಈ ಒಂದು ಅಂಶ ತಿಳ್ಕೊಬೇಕಾಗತ್ತೆ. ಹಾಗೆ ಇನ್ನೊಂದು 4ನೇ ಒಂದು ಅಂಶ, ಭಾಷಾವಾರು ರಾಜ್ಯಗಳು ಮಾತ್ರ ಶಿಕ್ಷಣ, ಆಡಳಿತ ಮತ್ತು ನ್ಯಾಯಿಕ ವ್ಯವಹಾರಗಳನ್ನು ಮಾತೃಭಾಷೆಯಲ್ಲಿ ಸಮರ್ಪಕವಾಗಿ ನಿರ್ವಹಿಸಬಲ್ಲವು. ಹಾಗಾಗಿ ಈ ಒಂದು ಸ್ವತಂತ್ರ ಒಂದು ಭಾರತದಲ್ಲಿ ಭಾಷಾವಾರು ತತ್ವಗಳ ಆಧಾರದ ಮೇಲೆ ರಾಜ್ಯಗಳ ಒಂದು ಪುನರ್ರಚನೆ ಮಾಡಬೇಕಂತ ಒಂದು ಅಭಿಪ್ರಾಯ ಮೂಡುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಈ ರೀತಿ ಭಾಷಾವಾರು ಪ್ರಾಂತ್ಯಗಳ ರಚನೆಗೆ ಭಾಷೆ ಒಂದು ಆಧಾರವಾಗಿರಬೇಕು ಅಂದರೆ 4 ಅಂಶಗಳನ್ನ ಮುಖ್ಯವಾಗಿ ನೀವು ತಿಳ್ಕೊಂಡು ಅದನ್ನು ಬರೀಬೇಕಾಗತ್ತೆ. ಹಾಗೆ 25ನೇ ಪ್ರಶ್ನೆ, ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ಚರ್ಚಿಸಿ. ನೋಡಿ ಪ್ರೀತಿ ವಿದ್ಯಾರ್ಥಿಗಳೇ, ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ. ನೀವು ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದಾಗಲೂ ಕೂಡ ಈ ಒಂದು ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ತಿಳಿಸಿ ಅಂತೇಳಿ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಇರುತ್ತೆ. ಹಾಗಾಗಿ ಇದನ್ನು ಬಹಳ ಮುಖ್ಯವಾಗಿ ತಿಳ್ಕೊಳ್ಳಿ. ಈ ಒಂದು 10 ಲಕ್ಷಣಗಳಿದೆ, 10 ಲಕ್ಷಣಗಳನ್ನ ತಿಳ್ಕೊಂಡಿದ್ರೆ ನೀವು ಅವುಗಳನ್ನ ಮುಖ್ಯವಾಗಿ ನೀವು ಒಂದು ವಿವರಣೆ ಮಾಡೋ ಮೂಲಕ 5 ಅಂಕದ ಪ್ರಶ್ನೆಗಳು ಕೇಳ್ತಾರೆ. ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ ಅಂದರೆ ಅಷ್ಟು ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆ. ಇದನ್ನು ತಿಳ್ಕೊಂಡ್ರೆ ನಿಮಗೆ ತುಂಬ ಉಪಯೋಗ ಆಗುತ್ತೆ. ನೋಡಿ, ನಾಗರಿಕ ಸೇವಾ ವರ್ಗದ ಲಕ್ಷಣಗಳೆಂದರೆ ವೃತ್ತಿನಿರತ ವರ್ಗ. ಅಂದರೆ ನಾಗರಿಕ ಸೇವಾ ವರ್ಗದವರು ವೃತ್ತಿನಿರತ ವರ್ಗವಾಗಿರ್ತಾರೆ. ಅವರು ಆ ಒಂದು ಇದನ್ನು ವೃತ್ತಿಯಾಗಿ ಪಡ್ಕೊಂಡಿರ್ತಾರೆ. ಹಾಗೆ 2ನೇದಾಗಿ ಅಧಿಕಾರ ಶ್ರೇಣಿ ಪದ್ಧತಿ. ನಾಗರಿಕ ಸೇವಾ ವರ್ಗವನ್ನು ವಿವಿಧ ಹಂತಗಳಾಗಿ ವಿಂಗಡಿಸಿ ಒಂದು ಶ್ರೇಣಿಯನ್ನು ಮಾಡಿರ್ತಾರೆ, ಪಿರಮಿಡಿನ ಆಕೃತಿಯಲ್ಲಿ ರಚನೆ ಮಾಡಿರ್ತಾರೆ. ಮೇಲಾಧಿಕಾರಿ ಆದೇಶವನ್ನು ಕೊಟ್ಟರೆ ಕೆಳಗಿನ ಅಧಿಕಾರಿಗಳು ಅದನ್ನು ಪಾಲಿಸಬೇಕಾಗತ್ತೆ. ಹಾಗೆ ಇನ್ನೊಂದು 3ನೇ ಲಕ್ಷಣ ಅಂದರೆ ರಾಜಕೀಯ ತಾಟಸ್ಥ್ಯ. ನಾಗರಿಕ ಸೇವಾ ವರ್ಗದ ಅಧಿಕಾರಿಗಳು, ನೌಕರರು ರಾಜಕೀಯ ತಟಸ್ಥವಾಗಿರ್ತಾರೆ. ಯಾವುದೇ ರಾಜಕೀಯ ಪಕ್ಷ ಬಂದರೂ ಅಧಿಕಾರಕ್ಕೆ ಬಂದರೂ ಕೂಡ ಅವರು ಸೇವೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹಾಗೆ ರಾಜಕೀಯ ಚಟುವಟಿಕೆಗಳಿಂದ ಏನು ರಾಜಕೀಯ ಪಕ್ಷಗಳ ಸದಸ್ಯತ್ವ ಪಡ್ಕೊಳ್ಳುವಂಥದ್ದು, ವಂತಿಗೆ ಕೊಡುವಂಥದ್ದು, ಹಾಗೆ ಪ್ರಚಾರ ಮಾಡುವಂಥ ಇಂಥವು ಚಟುವಟಿಕೆಗಳಿಂದ ದೂರ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆ ಅನಾಮಧೇಯತೆ. ನೋಡಿ, ನಾಗರಿಕ ಸೇವಾ ವರ್ಗದ ಅಧಿಕಾರಿಗಳು ತಾವು ಮಾಡುವಂಥ ಒಳ್ಳೆಯ ಕೆಲಸ ಅಥವಾ ಕೆಟ್ಟ ಕೆಲಸಕ್ಕೆ ಬರುವಂಥ ಒಂದು ಹೊಗಳಿಕೆ ಅಥವಾ ತೆಗಳಿಕೆಗಳಿಗೆ ಸಂಬಂಧಪಟ್ಟಂತೆ ನೇರವಾಗಿ ಹೊಣೆಗಾರಿಕೆಯನ್ನು ಹೊಂದಿರೋದಿಲ್ಲ. ಅದರ ಸಂಬಂಧಪಟ್ಟಂಥ ಇಲಾಖೆಯ ಮಂತ್ರಿಯು ಅದಕ್ಕೆ ಹೊಣೆಗಾರರಾಗಿರ್ತಾರೆ. ಇದನ್ನೇ ನಾವು ಅನಾಮಧೇಯತೆ ಅಂದರೆ ಅವ್ರ ತೆರೆಮರೆಯಲ್ಲಿ ಕೆಲಸ ಮಾಡುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ನಿಷ್ಪಕ್ಷಪಾತತೆ. ನಾಗರಿಕ ಸೇವಾ ವರ್ಗದ ನೌಕರರು ನಿಷ್ಪಕ್ಷಪಾತವಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅವರು ಯಾವುದೇ ಒಂದು ಪಕ್ಷಪಾತವನ್ನು ಮಾಡದೆ ನಿಷ್ಪಕ್ಷಪಾತವಾಗಿ ಕಾನೂನುಗಣವಾಗಿ ಕಾರ್ಯನಿರ್ವಹಿಸುವಂಥದ್ದು ನಾವು ಕಾಣ್ತೇವೆ. ಹಾಗೆ ಇನ್ನೊಂದು 6ನೇದು ಸೇವಾ ಮನೋಭಾವ. ನಾಗರಿಕ ಒಂದು ಸೇವಾ ವರ್ಗದಲ್ಲಿ ಸೇವಾ ಮನೋಭಾವನೆಯನ್ನು ಕಾಣಲಿಕ್ಕೆ ಸಾಧ್ಯ. ಇಲ್ಲಿ ಖಾಸಗಿ ವಲಯದಂತೆ ಲಾಭದ ಒಂದು ಆಸೆ ಇರೋದಿಲ್ಲ, ಸೇವೆಯನ್ನು ಮಾಡುವಂಥ ಒಂದು ಮನೋಭಾವ ಇರುವಂಥದ್ದು ನಾವು ಕಾಣ್ತೇವೆ. ಹಾಗೆ ಇನ್ನೊಂದು ಲಕ್ಷಣ ಅಂತಂದರೆ ಅದು ಕಾನೂನಿನ ಮಿತಿ. ನಾಗರಿಕ ಸೇವಾ ವರ್ಗ ಏನು ನಿಯಮಗಳು ಮತ್ತು ಕಾನೂನುಗಳಿರ್ತವೆ ಅವುಗಳ ಚೌಕಟ್ಟಿನೊಳಗಡೆ ಕಾರ್ಯನಿರ್ವಹಿಸುವಂಥದ್ದು ನಾವು ಕಾಣ್ತೇವೆ. ಹಾಗೆ 8ನೇದು ಕಾಯಂ. ಅಂದರೆ ನಾಗರಿಕ ಸೇವಾ ವರ್ಗ ಒಂದು ಕಾಯಂ ಆದ ಒಂದು ಸಿಬ್ಬಂದಿ ವರ್ಗವಾಗಿರುತ್ತೆ. ಅವರು ಒಮ್ಮೆ ನೇಮಕವಾದರೆ ನಿವೃತ್ತಿಯಾಗುವವರೆಗೆ ಅವರು ಸೇವೆಯನ್ನು ಸಲ್ಲಿಸುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಹಾಗೆ 9ನೇದು ವಿಶೇಷ ತರಬೇತಿ. ವಿಶೇಷ ತರಬೇತಿ ಅಂದರೆ ನಾಗರಿಕ ಸೇವಾ ವರ್ಗ ಸೇರಿದ ನಂತರದಲ್ಲಿ ಅವರಿಗೆ ವಿಶೇಷ ತರಬೇತಿ ನೀಡಲಾಗುತ್ತೆ. ನಾವು ಉದಾಹರಣೆಗೆ IAS ಅಧಿಕಾರಿಗಳಾಗಿ ನೇಮಕಾದಂಥವರಿಗೆ ಅವರಿಗೆ ಮಸೂರಿಯಲ್ಲಿರುವಂಥ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಡಳಿತ ತರಬೇತಿ ಶಾಲೆಯಲ್ಲಿ ತರಬೇತಿ ನೀಡಲಾಗುತ್ತೆ. ಹಾಗೆ IPS ಅಧಿಕಾರಿಗಳಿಗೆ ಹೈದರಾಬಾದ್ನಲ್ಲಿರುವಂಥ ಒಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಪೊಲೀಸ್ ತರಬೇತಿ ಶಾಲೆಯಲ್ಲಿ ತರಬೇತಿ ಕೊಡುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಈ ರೀತಿ ಆ ಒಂದು ತರಬೇತಿಯನ್ನು ವಿಶೇಷ ತರಬೇತಿ ಕೊಟ್ಟು ನೋಡಿ, ಒಂದು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಇದ್ರ ಬಗ್ಗೆ ಹೆಚ್ಚಿನ ವಿವರಗಳು ಬೇಕು ಅಂದರೆ ನಿಮಗೆ 3ನೇ ಅಧ್ಯಾಯದಲ್ಲಿ ನಾಗರಿಕ ಸೇವಾ ವರ್ಗದ ಒಂದು ಲಕ್ಷಣಗಳು ಅಂತ ಇದೆ, ಒಂದು ವಿಡಿಯೋ ಇದೆ. ಅದನ್ನು ನೀವು ಗಮನಿಸಿದರೆ ಆ 3ನೇ ಅಧ್ಯಾಯದಲ್ಲಿ ನಿಮಗೆ ಸಂಪೂರ್ಣ ವಿವರಣೆ ಅದು ಸಿಗುತ್ತೆ. ಹಾಗೆ ನೆಕ್ಸ್ಟು ಜಿಲ್ಲಾಧಿಕಾರಿಯ 5 ಕಾರ್ಯಗಳನ್ನು ತಿಳಿಸಿ ಅಂತ ಇದೆ. ಜಿಲ್ಲಾಧಿಕಾರಿಯ ಕಾರ್ಯಗಳು ನೋಡಿ, ಜಿಲ್ಲಾಧಿಕಾರಿಯ ಕಾರ್ಯಗಳು ಅಂದರೆ ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ದಂಡಾಧಿಕಾರ. ಹಾಗೆ 2ನೇದು ಕಂದಾಯ ಕಾರ್ಯಗಳು. ಹಾಗೆ 3ನೇದಾಗಿ ಅಭಿವೃದ್ಧಿ ಕಾರ್ಯಗಳು. ಹಾಗೆ 4ನೇದಾಗಿ ನಿಯಂತ್ರಣ ಕಾರ್ಯಗಳು. ಹಾಗೆ 5ನೇದು ಚುನಾವಣಾ ಕಾರ್ಯಗಳು. ಹಾಗೆ 6ನೇದು ಪೌರಾಡಳಿತ ಅಥವಾ ಪುರಸಭಾ ಕಾರ್ಯಗಳು ಅಂತ ನಾವು ಕರಿತೇವೆ. ಹಾಗೆ 7ನೇದಾಗಿ ವಿಪತ್ತು ನಿರ್ವಹಣೆ ಕಾರ್ಯಗಳು. 8ನೇದಾಗಿ ಸಾರ್ವಜನಿಕ ಕುಂದುಕೊರತೆ ನಿವಾರಣೆ ಕಾರ್ಯಗಳು. ಹಾಗೆ 9ನೇದು ಭೂಸ್ವಾಧೀನ ಅಥವಾ ಭೂಸ್ವಾಧೀನ ಅಧಿಕಾರಿ ಕಾರ್ಯವನ್ನು ಮಾಡ್ತಾರೆ. ಹಾಗೆ 10ನೇದಾಗಿ ಗಣತಿ ಕಾರ್ಯಗಳು. ನೋಡಿ, ಇಷ್ಟು ಕಾರ್ಯಗಳ ಬಗ್ಗೆ ನೀವು ಅದರಲ್ಲಿ 5 ವಿವರಿಸಬೇಕಾಗತ್ತೆ. 5 ಕಾರ್ಯಗಳನ್ನ ವಿವರಿಸಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ವಿವರಣೆ ಕೊಟ್ಟಿಲ್ಲ. ನೀವು ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಯ ಕಾರ್ಯಗಳು, ಜಿಲ್ಲಾಡಳಿತ ಅಂತ ಒಂದು 3ನೇ ಅಧ್ಯಾಯದಲ್ಲಿ ಒಂದು ವಿಡಿಯೋ ಇದೆ, ರಾಜ್ಯ ಮತ್ತು ಜಿಲ್ಲಾಡಳಿತ ಅಂತೇಳಿ. ನೀವು ಅಲ್ಲಿ ಹೋದರೆ ಆ ಒಂದು ಸಂಪೂರ್ಣವಾದಂಥ ವಿವರಣೆ ನಿಮಗೆ ಅದಕ್ಕೆ ಸಿಗುತ್ತೆ. ಅದನ್ನು ನೋಡ್ಕೋಬೇಕಾಗುತ್ತೆ. ಹಾಗೆ ಮಹಿಳಾ ಚಳುವಳಿಯ ಕಾರಣಗಳಾವುವು ಅಂತ ಇದೆ. ನೋಡಿ ವಿದ್ಯಾರ್ಥಿಗಳು, ಇದು ಕೂಡ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿತ್ತು. ಇದನ್ನು ಗಮನಿಸ್ಕೊಳ್ಳಿ, ಇದು ಕೂಡ ಬಹಳ ಮುಖ್ಯವಾದ ಪ್ರಶ್ನೆ. ಪದೇ ಇದನ್ನು ಕೇಳ್ತಾ ಇರ್ತಾರೆ. ಈ ಒಂದು ಪ್ರಶ್ನೆ ಪತ್ರಿಕೆ ನೋಡೋದಾದರೆ ಮಹಿಳಾ ಚಳುವಳಿಗೆ ಕಾರಣಗಳೆಂದರೆ ಮೊದಲನೇದು ಅಸಮಾನತೆ, ಹಾಗೆ 2ನೇದು ವರದಕ್ಷಿಣೆ ಪಿಡುಗು, ಹಾಗೆ 3ನೇದಾಗಿ ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡದಿರುವುದು, ಹಾಗೆ 4ನೇದಾಗಿ ಲಿಂಗಾಧಾರಿತ ಸಾಮಾಜಿಕ ವ್ಯವಸ್ಥೆ, ಹಾಗೆ 5ನೇದಾಗಿ ಲೈಂಗಿಕ ಹಿಂಸಾಚಾರ, 6ನೇದಾಗಿ
ಕೌಟುಂಬಿಕ ಹಿಂಸೆ. ನೋಡಿ, ಈ ಒಂದು ಅಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡಬೇಕಾಗುತ್ತೆ, ಒಂದು ಪುಟದಷ್ಟು ವಿವರಣೆಯನ್ನು ಕೊಡಬೇಕಾಗುತ್ತೆ. ಇದರ ವಿವರಣೆ ನಿಮಗೆ ಬೇಕು ಅಂದರೆ ಹಿಂದಿನ ಒಂದು 2015 ಮಾರ್ಚ್ ಪ್ರಶ್ನೆ ಪತ್ರಿಕೆಯಲ್ಲಿ ವಿವರಣೆ ನೀಡಿದ್ದೀನಿ, ಅಥವಾ ನೀವು ನೇರವಾಗಿ ಅಧ್ಯಾಯ 4ರ ಒಂದು ವಿಡಿಯೋದಲ್ಲಿ ನೋಡಿದರೆ ಅಲ್ಲಿ ನಿಮಗೆ ಮಹಿಳಾ ಚಳುವಳಿಗೆ ಕಾರಣಗಳು ಅಂತಲೇ ಸಂಪೂರ್ಣವಾದಂಥ ವಿವರಣೆ ನಿಮಗೆ ಸಿಗುತ್ತೆ. ಹಾಗೆ ಇನ್ನೊಂದು ಪ್ರಶ್ನೆ, 28ನೇ ಪ್ರಶ್ನೆ, ಭ್ರಷ್ಟಾಚಾರಕ್ಕೆ ಕಾರಣಗಳನ್ನು ತಿಳಿಸಿ ಅಂತ ಇದೆ. ನೋಡಿ, ಭ್ರಷ್ಟಾಚಾರಕ್ಕೆ ಕಾರಣಗಳೇನು ನೋಡಿ, ಭ್ರಷ್ಟಾಚಾರಕ್ಕೆ ಕಾರಣಗಳು ಅಂದರೆ ದುರಾಸೆ ಮೊದಲನೇದು. ನೋಡಿ, ಮನುಷ್ಯನಲ್ಲಿರುವಂಥ ಒಂದು ದುರಾಸೆಯ ಒಂದು ಸ್ವಭಾವ ಏನಿದೆ, ಇದು ಭ್ರಷ್ಟಾಚಾರಕ್ಕೆ ಮೊದಲ ಒಂದು ಕಾರಣ ಆಗಿದೆ. ಅವನಲ್ಲಿರುವಂಥ ದುರಾಸೆ, ಹೆಚ್ಚು ಹಣವನ್ನು ಗಳಿಸಬೇಕು, ಆಸ್ತಿಯನ್ನು ಗಳಿಸಬೇಕು, ಸಂಪತ್ತನ್ನು ಗಳಿಸಬೇಕೆಂಬಂಥ ದುರಾಸೆಯಿಂದ ಮನುಷ್ಯ ಭ್ರಷ್ಟಾಚಾರಕ್ಕೆ ಇಳಿಯುವಂಥದ್ದು ನಾವು ಕಾಣ್ತೇವೆ. ಹಾಗೆ ಎರಡನೇದಾಗಿ ಸ್ವಾರ್ಥಪರತೆ, ನಾನು ನನ್ನದು ಎಂಬಂಥ ಒಂದು ಸ್ವಾರ್ಥ ಮನೋಭಾವನೆ ಇದೆ. ಅವರು ಸ್ವಜನ ಪಕ್ಷಪಾತಕ್ಕೆ ಅಥವಾ ಹಣವನ್ನು ಗಳಿಸುವಂಥ ಒಂದು ಮನೋಭಾವನೆಗಳಿಲಿಕ್ಕೆ ಕಾರಣ ಆಗುತ್ತೆ. ಹಾಗೆ ಮೂರನೇದಾಗಿ ಭ್ರಷ್ಟ ರಾಜಕಾರಣಿಗಳು. ನೋಡಿ, ಭ್ರಷ್ಟ ರಾಜಕಾರಣಿಗಳು ಉತ್ತಮ ಅಧಿಕಾರಿಗಳನ್ನ ಹಾಳು ಮಾಡಿಬಿಡ್ತಾರೆ. ಅವರು ಸೇವೆಗೆ ಸೇರುವ ಸಂದರ್ಭದಲ್ಲಿ ನಾನು ಪ್ರಾಮಾಣಿಕವಾಗಿರಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರ್ತಾರೆ. ಆದರೆ ಭ್ರಷ್ಟ ರಾಜಕಾರಣಿಗಳು ಅಧಿಕಾರಿಗಳನ್ನ ಒಂದು ಭ್ರಷ್ಟಾಚಾರಕ್ಕೆ ಒಂದು ಒಳಗಾಗುವಂತೆ ಮಾಡುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ನಾಲ್ಕನೇದಾಗಿ ನೈತಿಕತೆಯ ಒಂದು ಕೊರತೆ. ಜನರಲ್ಲಿರುವಂಥ ಒಂದು ನೈತಿಕ ಒಂದು ಅಧಪತನ, ನೈತಿಕತೆಯ ಕೊರತೆ ಏನಿದೆ, ಇದು ಕೂಡ ಭ್ರಷ್ಟಾಚಾರಕ್ಕೆ ಕಾರಣ ಆಗಿದೆ. ನಮ್ಮಲ್ಲಿ ಬೇರೆಯವರನ್ನು ನಾವು ಕನಿಕರತೆ ನೋಡುವಂಥ ಮನೋಭಾವನೆಗಳನ್ನೇ ಇಲ್ಲ. ಆ ಒಂದು ಸಮಾಜದಲ್ಲಿ ಉತ್ತಮ ಮೌಲ್ಯಗಳನ್ನ ನಾವು ಮರೆತುಬಿಟ್ಟಿದ್ದೇವೆ. ಆ ನೈತಿಕತೆಯ ಒಂದು ಕೊರತೆ ಏನಿದೆ, ಇದು ಭ್ರಷ್ಟಾಚಾರಕ್ಕೆ ಕಾರಣ ಆಗುತ್ತೆ ನಾವು ಕಾಣ್ತೇವೆ. ಇವುಗಳನ್ನ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡಬೇಕಾಗುತ್ತೆ. ಹಾಗೆ ನೆಕ್ಸ್ಟು, ಲಿಂಗಾಧಾರಿತ ಅಸಮಾನತೆಗೆ ಕಾರಣಗಳಾಗವು ವಿವರಿಸಿ ಅಂತ 29ನೇ ಪ್ರಶ್ನೆ ಇದೆ. ಇದಕ್ಕೆ ಉತ್ತರ ಮೊದಲನೇದಾಗಿ ಮನುಸ್ಮೃತಿ. ನೋಡಿ, ಮನುಸ್ಮೃತಿಯಲ್ಲಿ ಹೆಣ್ಣನ್ನು ಮತ್ತು ಗಂಡನ್ನು ಭೇದ ಭಾವ ಮಾಡುವಂಥದ್ದು ನಾವು ಕಾಣ್ತೇವೆ. ಹಾಗಾಗಿ ಅಲ್ಲಿ ಮನುಸ್ಮೃತಿ ಒಂದು ಕಾರಣ ಆಗಿದೆ. ಹಾಗೆ ಎರಡನೇದಾಗಿ ಪುರುಷ ಪ್ರಾಬಲ್ಯ. ನೋಡಿ, ಸಮಾಜದಲ್ಲಿ, ಭಾರತ ಸಮಾಜದಲ್ಲಿ ಪುರುಷರಿಗೆ ಹೆಚ್ಚು ಒಂದು ಪ್ರಾಬಲ್ಯತೆಯನ್ನು ಕೊಟ್ಟು ಎಲ್ಲ ಅವಕಾಶಗಳನ್ನ ಪುರುಷರಿಗೆ ಕೊಟ್ಟು ಮಹಿಳೆಯರನ್ನು ಕಡೆಗಣಿಸಿರುವಂಥದ್ದು ಲಿಂಗಾಧಾರಿತ ಅಸಮಾನತೆಗೆ ಒಂದು ಪ್ರಮುಖವಾದಂಥ ಕಾರಣ. ಹಾಗೆ ಮೂರನೇದಾಗಿ ಶಿಕ್ಷಣದ ನಿರಾಕರಣೆ. ನೋಡಿ, ಮಹಿಳೆಯರಿಗೆ ಪ್ರಾಚೀನ ಕಾಲದಿಂದಲೂ ಕೂಡ ಶಿಕ್ಷಣವನ್ನು ನಿರಾಕರಿಸ್ತಾ ಬಂದಿರೋಂಥದ್ದು ನಾವು ಕಾಣ್ತೇವೆ. ಈಗ ಸಮಾನತೆ ಇದೆ, ಆದರೆ ಹಿಂದೆ ಅದು ನಿರಾಕರಣೆ ಆಗಿರುವಂಥದ್ದು ನಾವು ಕಾಣ್ತೇವೆ. ಆ ಒಂದು ಪದ್ಧತಿಯಿಂದ ಲಿಂಗಾಧಾರಿತ ಅಸಮಾನತೆಗೆ ಕಾರಣ ಆಗಿರುವಂಥದ್ದು ನಾವು ಕಾಣ್ತೇವೆ. ಹಾಗೆ ಇನ್ನೊಂದು ವರದಕ್ಷಿಣೆ ಪದ್ಧತಿ, ಇದಂತೂ ಬಹಳ ಮುಖ್ಯವಾದಂಥ ಒಂದು ಕಾರಣ. ಪದ್ಧತಿಯಿಂದ ಎಷ್ಟೋ ತಂದೆ ತಾಯಿಯರು ಹೆಣ್ಣು ಮಕ್ಕಳು ಬೇಡ ಎಂಬಂಥ ನಿರ್ಧಾರಕ್ಕೆ ಬರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಹೆಣ್ಣು ಮಕ್ಕಳನ್ನು ಕೀಳಾಗಿ ಕಾಣುವಂಥ ಮನೋಭಾವನೆಗಳು ಇರುವಂಥದ್ದು ನಾವು ಗಮನಿಸ್ಬೋದು. ಹಾಗೆ ಇನ್ನೊಂದು 5ನೇದು ಸೂಕ್ತ ಪ್ರಾತಿನಿಧ್ಯ ನೀಡದಿರುವುದು. ಹೆಣ್ಣು ಮಕ್ಕಳಿಗೆ ರಾಜಕೀಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಸರಿಯಾದಂಥ ಒಂದು ಸೂಕ್ತ ಪ್ರಾತಿನಿಧ್ಯತೆಯನ್ನು ನೀಡಿಲ್ಲ. ಅದರಲ್ಲೂ ವಿಶೇಷವಾಗಿ ನಾವು ಗಮನಿಸುವಂಥದ್ದು ರಾಜಕೀಯ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳಿಗೆ ಸೂಕ್ತ ಪ್ರಾತಿನಿಧ್ಯ ನೀಡದಿರುವಂಥದ್ದು ಲಿಂಗಾಧಾರಿತ ಅಸಮಾನತೆಗೆ ಪ್ರಮುಖವಾದಂಥ ಕಾರಣವಾಗಿದೆ. ಹಾಗೆ ನೆಕ್ಸ್ಟು ನಾವು ಸಮ್ಮಿಶ್ರ ಸರ್ಕಾರದ ಗುಣಗಳಾವವು ಅಂತ ನಾವು ನೋಡಬೇಕಾಗುತ್ತೆ. ನೋಡಿ, ಸಮ್ಮಿಶ್ರ ಸರ್ಕಾರದ ಗುಣಗಳೆಂದರೆ ಆಡಳಿತದಲ್ಲಿ ಚಿಕ್ಕ ಮತ್ತು ದೊಡ್ಡ ಪಕ್ಷಗಳು ಭಾಗವಹಿಸುವುದರಿಂದ ಒಟ್ಟಾರೆ ಜನತೆಯನ್ನು ಪ್ರತಿನಿಧಿಸುತ್ತದೆ. ನೋಡಿ, ಸಮ್ಮಿಶ್ರ ಸರ್ಕಾರದಲ್ಲಿ ಇದನ್ನು ಎಲ್ಲ ದೊಡ್ಡ ಪಕ್ಷಗಳು ಚಿಕ್ಕ ಪಕ್ಷಗಳು ಸೇರ್ಕೊಂಡು ಆಡಳಿತ ಮಾಡೋದ್ರಿಂದ ಎಲ್ಲ ಜನರನ್ನು ಪ್ರತಿನಿಧಿಸಿದಂತೆ ಆಗುತ್ತೆ. ಹಾಗೆ ಎರಡನೇದಾಗಿ ಸಾರ್ವಜನಿಕ ಅಭಿಪ್ರಾಯಕ್ಕೆ ಅನುಗುಣವಾಗಿ ಆಡಳಿತ ಮಾಡಿಸುತ್ತೆ, ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುತ್ತೆ. ಅಂದರೆ ಸಾರ್ವಜನಿಕ ಅಭಿಪ್ರಾಯ ಎಲ್ಲರನ್ನೂ ಒಳಗೊಂಡಿರುತ್ತೆ. ಹಾಗಾಗಿ ಎಲ್ಲ ಪಕ್ಷಗಳು ಭಾಗವಹಿಸೋದ್ರಿಂದ ಅದು ಸಾರ್ವಜನಿಕ ಅಭಿಪ್ರಾಯವನ್ನು ಪ್ರತಿನಿಧಿಸುತ್ತದೆ ಅಂತ ನಾವು ಅದನ್ನು ಹೇಳ್ಬೋದು. ಹಾಗೆ ಮೂರನೇದಾಗಿ ಆಡಳಿತದಲ್ಲಿ ಬಹುತ್ವ ಮತ್ತು ವೈವಿಧ್ಯತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಏಕೆಂದರೆ ಎಲ್ಲ ಒಂದು ತತ್ವ ಸಿದ್ಧಾಂತಗಳನ್ನ ಹೊಂದಿದಂಥ ಪಕ್ಷಗಳು ಒಟ್ಟಾಗಿ ಸೇರಿ ಸರ್ಕಾರ ಮಾಡೋದ್ರಿಂದ ಅಲ್ಲಿ ನಾವು ಬಹುತ್ವವನ್ನು ಕಾಣ್ತೇವೆ, ವೈವಿಧ್ಯತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಾಲ್ಕನೇದಾಗಿ ಜನರ ನಾಡಿ ಮಿಡಿತ ಅರಿತು ಉತ್ತಮ ಆಡಳಿತ ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಏಕೆಂದರೆ ಮುಂದಿನ ಚುನಾವಣೆಗೆ ಹೋಗಬೇಕಾಗುತ್ತೆ, ನಾವು ಈಗಲೇ ಬಹುಮತ ಪಡ್ಕೊಂಡಿಲ್ಲ ಅಂದಾಗ ಎಲ್ಲ ಪಕ್ಷಗಳು ಕೂಡ ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ಜನರ ನಾಡಿ ಮಿಡಿತವನ್ನು ಅರಿತು ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡ್ತವೆ. ಹಾಗೆ 5ನೇದಾಗಿ ವಿಶಾಲವಾದಂಥ ಆಯ್ಕೆಯ ಅವಕಾಶ. ನೋಡಿ, ಇಲ್ಲಿ ಆಯ್ಕೆಗೆ ವಿಶಾಲವಾದಂಥ ಅವಕಾಶಗಳಿರ್ತವೆ. ಎಲ್ಲ ಪಕ್ಷಗಳು ಭಾಗವಹಿಸಿರೋದ್ರಿಂದ ಹೆಚ್ಚು ಆಯ್ಕೆಗೆ ಅವಕಾಶಗಳಿರುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ನೆಕ್ಸ್ಟು ಅಲ್ಪಸಂಖ್ಯಾತರ ಹಿತಾಸಕ್ತಿ ರಕ್ಷಣೆ. ನೋಡಿ, ಇಲ್ಲಿ ಅಲ್ಪಸಂಖ್ಯಾತರಿಗೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಸಿಗುತ್ತೆ. ಸರ್ಕಾರಗಳಲ್ಲಿ ಭಾಗವಹಿಸಿ ಅವರೊಂದು ಹಿತಾಸಕ್ತಿಗಳನ್ನ ಕಾಪಾಡಲಿಕ್ಕೆ ಅವಕಾಶ ಆಗುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಇದು 31ನೇ ಪ್ರಶ್ನೆ ಬರುವಂಥ ಅಂಶ. ಹಾಗೆ ಇನ್ನೊಂದು ಇದರ ಒಂದು ಅನುಕೂಲ ಅಂತಂದರೆ ಆಳುವವರ ದಬ್ಬಾಳಿಕೆಯಿಂದ ವರ್ತಿಸಲು ಸಾಧ್ಯವಿಲ್ಲ. ನೋಡಿ, ಇಲ್ಲಿ ಹಲವಾರು ಪಕ್ಷಗಳಿರೋದ್ರಿಂದ ಒಂದೇ ಪಕ್ಷ ದಬ್ಬಾಳಿಕೆಯಿಂದ ವರ್ತಿಸಲಿಕ್ಕೆ ತನ್ನ ಒಂದು ಸರ್ವಾಧಿಕಾರ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಇನ್ನೊಂದು 8ನೇದಾಗಿ ಪ್ರಾದೇಶಿಕ ಅಸಮಾನತೆ ಕಡಿಮೆ ಮಾಡುತ್ತದೆ. ನೋಡಿ, ಪ್ರಾದೇಶಿಕ ಅಸಮಾನತೆ ಅಂದರೆ ಇಲ್ಲಿ ಎಲ್ಲ ಪಕ್ಷಗಳಿಗೆ, ಎಲ್ಲ ಪ್ರಾಂತ್ಯಗಳಿಗೂ ಅವಕಾಶ ಸಿಗುವಂಥ ಸಾಧ್ಯತೆಗಳಿರ್ತವೆ. ಒಂದು ಚಿಕ್ಕ ಪ್ರಾಂತ್ಯದಿಂದ ಬಂದಂಥ ಒಂದು ಪಕ್ಷ ಕೂಡ ಸರ್ಕಾರದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರಾದೇಶಿಕ ಅಸಮಾನತೆಯನ್ನು ಇದು ಕಡಿಮೆ ಮಾಡುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ನೋಡಿ, ಪ್ರೀತಿಯ ವಿದ್ಯಾರ್ಥಿಗಳೇ, ಸಮ್ಮಿಶ್ರ ಸರ್ಕಾರದ ಗುಣಗಳೇನಿದೆ ಇದು ಬಹಳ ಮುಖ್ಯವಾದಂಥದ್ದು. ಇದನ್ನು ಕೂಡ ನೀವು ಇಷ್ಟು ಪಾಯಿಂಟ್ಸ್ಗಳನ್ನೇ ಬರೆದ್ರೆ ಸಾಕು ಒಂದು ಪರೀಕ್ಷೆಗಳಲ್ಲಿ. ಹಾಗಾಗಿ ಇವನ್ನ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ 31ನೇ ಪ್ರಶ್ನೆ,
ಖಾಸಗೀಕರಣದ ರಾಜಕೀಯ ಪರಿಣಾಮಗಳನ್ನು ವಿವರಿಸಿ ಅಂತ ಇದೆ. ಖಾಸಗೀಕರಣದ ರಾಜಕೀಯ ಪರಿಣಾಮ ನೋಡಿ, ಖಾಸಗೀಕರಣದಿಂದ ಉಂಟಾಗುವಂಥ ರಾಜಕೀಯ ಪರಿಣಾಮಗಳಂದರೆ ಒಂದು ಸಂಪತ್ತಿನ ಕೇಂದ್ರೀಕರಣ ಆಗುತ್ತೆ. ಅಂದರೆ ಸಂಪತ್ತು ಖಾಸಗೀಕರಣದಿಂದ ಖಾಸಗಿ ಉದ್ಯಮಿಗಳಲ್ಲಿ ಎಲ್ಲ ಕೇಂದ್ರೀಕೃತ ಆಗಿಬಿಡುತ್ತೆ. ಹಾಗೆ ಎರಡನೇದು ಅಧಿಕ ಲಾಭ. ಖಾಸಗಿಯವರು ಯಾರೋ ಸೇವೆ ಮಾಡುವಂಥ ಉದ್ದೇಶನ ಮಾಡೋದಿಲ್ಲ, ಎಲ್ಲರೂ ಕೂಡ ಲಾಭವನ್ನು ಗಳಿಸುವಂಥ ಉದ್ದೇಶನ ಮಾಡ್ತಾರೆ. ಅಧಿಕ ಲಾಭವನ್ನು ಪಡ್ಕೊಂಡು ಹೆಚ್ಚು ಲಾಭ ಅವರಲ್ಲಿ ಸಂಗ್ರಹ ಆಗುತ್ತೆ. ಹಾಗೆ ಮೂರನೇದಾಗಿ ಸ್ಥಳೀಯ ಕೈಗಾರಿಕೆಗಳು ಮುಚ್ಚುತ್ತವೆ. ನೋಡಿ, ಖಾಸಗೀಕರಣದಿಂದ ದೊಡ್ಡ ದೊಡ್ಡ ಕೈಗಾರಿಕೆಗಳು ಪ್ರಾರಂಭ ಆಗೋದ್ರಿಂದ ಸಣ್ಣ ಪುಟ್ಟ ಸ್ಥಳೀಯ ಕೈಗಾರಿಕೆಗಳು ಮುಚ್ಚೋಗ್ತವೆ. ಈ ಒಂದು ಅಂಶ ನೆನ್ಪಿಟ್ಕೋಬೇಕಾಗುತ್ತೆ. ಹಾಗೆ ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ. ರಾಷ್ಟ್ರೀಯ ಹಿತಾಸಕ್ತಿಗೆ ಇದು ಧಕ್ಕೆ ಉಂಟು ಮಾಡುತ್ತೆ. ಕೆಲವು ಕೈಗಾರಿಕೆಗಳನ್ನ, ಉದಾಹರಣೆಗೆ ವಿಜ್ಞಾನ ತಂತ್ರಜ್ಞಾನಕ್ಕೆ ಅಥವಾ ಅಣುಶಕ್ತಿಗೆ ಸಂಬಂಧಪಟ್ಟಂಥ ಒಂದು ಕೈಗಾರಿಕೆಗಳನ್ನ ಖಾಸಗಿಯವರಿಗೆ ಕೊಟ್ಟಾಗ ಅದು ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ ಆಗುವಂಥ ಸಾಧ್ಯತೆಗಳು ಇರ್ತವೆ. ಹಾಗೆ ನೆಕ್ಸ್ಟು ಸೇವಾ ಮನೋಭಾವನೆ ಕಡಿಮೆ. ಖಾಸಗಿಯವರಲ್ಲಿ ಸಾಮಾನ್ಯವಾಗಿ ಸೇವಾ ಮನೋಭಾವನೆ ತುಂಬ ಕಡಿಮೆ ಇರುತ್ತೆ, ಅವರಲ್ಲಿ ಲಾಭದ ಉದ್ದೇಶ ಜಾಸ್ತಿ ಇರುತ್ತೆ. ಈ ಅಂಶ ನೆನ್ಪಿಟ್ಕೋಬೇಕಾಗುತ್ತೆ. ಹಾಗೆ ನೆಕ್ಸ್ಟು ಉದ್ಯೋಗದ ಭದ್ರತೆ ಇಲ್ಲ. ನೋಡಿ, ಖಾಸಗಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥ ಒಂದು ಉದ್ಯೋಗಿಗಳಿಗೆ ಸೇವಾ ಭದ್ರತೆ ಎಂಬುದು ಇರೋದಿಲ್ಲ. ಯಾಕೆ ಅಂದರೆ ಅವರಲ್ಲಿ ಖಾಸಗಿಯವರಿಗೆ ಯಾವುದೇ ಒಂದು ನಿರ್ದಿಷ್ಟವಾದಂಥ ನಿಯಮಗಳಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಅವ್ರು ಯಾವಾಗ ಬೇಕಾದ್ರೂ ಉದ್ಯೋಗಗಳನ್ನ ತೆಗೆದುಹಾಕಲಿಕ್ಕೆ ಸಾಧ್ಯ ಇರುತ್ತೆ. ಈಗ ನೀವು ಇತ್ತೀಚೆಗೆ ಗಮನಿಸಿರ್ಬೋದು, ಕರೋನಾ ಬಂದ ಪರಿಸ್ಥಿತಿಯಲ್ಲಿ ಆ ಒಂದು ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಒಂದು ಉದ್ಯೋಗಿಗಳನ್ನು ಹಲವಾರು ಉದ್ಯೋಗಿಗಳು ತಮ್ಮ ಉದ್ಯೋಗ ಕಳ್ಕೊಳ್ಳೋದು ನಾವು ಕಾಣ್ತೇವೆ. ಹೀಗಾಗಿ ಸೇವಾ ಭದ್ರತೆ ಕಡಿಮೆ ಇರುತ್ತೆ. ಹಾಗೆ ಸಾರ್ವಭೌಮತ್ವಕ್ಕೆ ಧಕ್ಕೆ ಏಳನೇ ಒಂದು ಅಂಶ. ಹೇಗೆ ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗುತ್ತೆ ಅಂತ ಅಂದಾಗ ನೋಡಿ, ಖಾಸಗಿ ದೊಡ್ಡ ದೊಡ್ಡ ಒಂದು ಉದ್ಯಮಗಳು, ಕೈಗಾರಿಕೆಗಳು ಒಂದು ರಾಷ್ಟ್ರವನ್ನು ನಿಯಂತ್ರಿಸುವಂಥ ಶಕ್ತಿಯನ್ನು ಹೊಂದಿರ್ತವೆ. ಚಿಕ್ಕ ಪುಟ್ಟ ರಾಷ್ಟ್ರಗಳನ್ನ ಅವುಗಳು ನಿಯಂತ್ರಿಸುವಂಥ ಸಾಮರ್ಥ್ಯವನ್ನು ಹೊಂದಿರ್ತವೆ. ಯಾವಾಗ ಅವುಗಳ ನಿಯಂತ್ರಣಕ್ಕೆ ಸಣ್ಣ ಪುಟ್ಟ ರಾಷ್ಟ್ರಗಳು, ಮಲ್ಟಿನ್ಯಾಷನಲ್ ಕಂಪ್ನಿಗಳ ನಿಯಂತ್ರಣಗೊಳಪಡ್ತಾವೋ ತಮ್ಮ ಸಾರ್ವಭೌಮತ್ವಕ್ಕೆ ಧಕ್ಕೆ ಉಂಟಾಗುವಂಥದ್ದು ನಾವು ಕಾಣ್ತೇವೆ. ಇದರ ಬಗ್ಗೆ ಹೆಚ್ಚಿನ ಒಂದು ವಿವರಗಳನ್ನ ನಾನು ಮುಂದೆ ನಿಮಗೆ ಆ ಒಂದು ವಿಡಿಯೋದಲ್ಲಿ ನೀಡ್ತೇನೆ. ಅಂದರೆ ನೀವು ಪಾಠಕ್ಕೆ ಹೋಗಿ ಅಲ್ಲಿ ಅದನ್ನು ನೋಡಬೇಕಾಗುತ್ತೆ, ಖಾಸಗೀಕರಣಕ್ಕೆ ನೋಡಬೇಕಾಗುತ್ತೆ. ಈಗ ಇಷ್ಟು ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟು 32ನೇ ಒಂದು ಪ್ರಶ್ನೆ, ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಇದೆ. ಅಲ್ಲಿ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಾಮುಖ್ಯತೆ. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಿಂದ ಇದರ ಮೂಲ ನೀತಿ ನಿಯಮಗಳು, ತತ್ವಗಳು, ಸಾಧನೆ ಮತ್ತು ವೈಫಲ್ಯಗಳ ಬಗ್ಗೆ ತಿಳುವಳಿಕೆ ಮೂಡುತ್ತದೆ. ನೋಡಿ, ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ತಿಳುವಳಿಕೆ ಮೂಡಬೇಕು. ಆ ನಿಯಮಗಳೇನು, ನೀತಿಗಳೇನು, ತತ್ವಗಳೇನು ತಿಳ್ಕೊಬೇಕು ಅಂದರೆ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಮಾಡಬೇಕಾಗತ್ತೆ. ಹಾಗೆ ಎರಡನೇದಾಗಿ ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಪರಿಹಾರ. ನೋಡಿ, ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಹಲವಾರು ಸಮಸ್ಯೆಗಳಿರ್ತವೆ. ಉದಾಹರಣೆಗೆ ದ್ವಿಪಕ್ಷೀಯ ಸಮಸ್ಯೆಗಳಿರ್ತವೆ, ಹಲವಾರು ಬಹುಪಕ್ಷೀಯ ರಾಷ್ಟ್ರಗಳು, ಹಲವಾರು ರಾಷ್ಟ್ರಗಳ ಜೊತೆ ಸಮಸ್ಯೆಗಳಿರ್ತವೆ. ಇಂಥ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಮಾಡೋದ್ರಿಂದ ಸಾಧ್ಯ ಆಗುತ್ತೆ. ಹಾಗೆ ಮೂರನೇದಾಗಿ ಸಂಕುಚಿತ ರಾಷ್ಟ್ರೀಯ ಭಾವನೆಯನ್ನು ಶಮನ ಮಾಡಿ ಅಂತಾರಾಷ್ಟ್ರೀಯವಾದವನ್ನು ವೃದ್ಧಿಸುತ್ತೆ. ನೋಡಿ, ನಾವು ಅಂತಾರಾಷ್ಟ್ರೀಯ ಪ್ರಜೆಗಳು, ನಾವು ಒಂದು ದೇಶಕ್ಕೆ ಮಾತ್ರ ಸೀಮಿತ ಅಲ್ಲ, ನಮ್ಮದು ಎಂಬಂಥ ಒಂದು ರಾಷ್ಟ್ರ ಪ್ರೇಮ ಇರಬೇಕು. ಆದರೆ ಅದು ಅತಿಯಾಗಿ ಹೋಗಬಾರ್ದು, ಅದು ಉಗ್ರ ರಾಷ್ಟ್ರೀಯತೆ ಆಗಿಬಿಡುತ್ತೆ. ಅಂಥ ಒಂದು ವಾದವನ್ನು ಕಡಿಮೆ ಮಾಡಿ ನಾವೆಲ್ಲರೂ ಒಂದು ಎಂಬಂಥ ಒಂದು ಅಂತಾರಾಷ್ಟ್ರೀಯವಾದವನ್ನು ಬೆಳೆಸುವಂಥ ಕೆಲಸವನ್ನು ಮಾಡುತ್ತೆ. ಹಾಗೆ ನೆಕ್ಸ್ಟ್ 4ನೇದಾಗಿ ಮೈತ್ರಿಕೂಟಗಳ ರಚನೆ, ಮಿಲಿಟರಿ ಕಾರ್ಯಾಚರಣೆ ಮತ್ತು ಯುದ್ಧವನ್ನು ತಡೆಗಟ್ಟುತ್ತದೆ. ನೋಡಿ, ನಮಗೆ ಯುದ್ಧದ ಒಂದು ದುಷ್ಪರಿಣಾಮಗಳೇನಂತ ಗೊತ್ತಿರುತ್ತೆ. ಆ ದುಷ್ಪರಿಣಾಮಗಳು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ತಿಳ್ಕೊಳ್ತೇವೆ. ಇದರಿಂದ ಏನಾಗುತ್ತೆ ಅಂತಂದರೆ ನಾವು ಮೈತ್ರಿಕೂಟಗಳ ರಚನೆ ಮಾಡ್ಕೊಳ್ಳುವಂಥದ್ದಾಗಲಿ ಅಥವಾ ಮಿಲಿಟರಿ ಕಾರ್ಯಾಚರಣೆಗಳು ಕೈಗೊಳ್ಳುವಂಥದ್ದು ಅಪಾಯಕಾರಿ ಅಂತ ತಿಳ್ಕೊಂಡು ಯುದ್ಧವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುವಂಥದ್ದು ನಾವು ಕಾಣ್ತೇವೆ. ಹಾಗೆ ಇನ್ನೊಂದು ಪ್ರಮುಖವಾದಂಥ ಒಂದು ಅಂಶ ಅಂತಂದರೆ ಅದು ಸಾಮೂಹಿಕ ಭದ್ರತೆ ತತ್ವಗಳು ಮತ್ತು ನಿಶಸ್ತ್ರೀಕರಣ ಮತ್ತು ಶಾಂತಿ ಒಪ್ಪಂದಗಳಿಗೆ ಹೆಚ್ಚು ಅವಕಾಶವನ್ನು ಕಲ್ಪಿಸಿಕೊಡುವಂಥದ್ದು ನಾವು ಕಾಣ್ತೇವೆ. ಹಾಗಾಗಿ ಇನ್ನೊಂದು ಅಂಶ ಗಮನಿಸಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಅಂಶ ಅಂದರೆ ನಾಗರಿಕರಲ್ಲಿ ವಿಶ್ವಭಾವನೆ ಮೂಡಿಸಿ ಸಾರ್ವತ್ರಿಕ ಭ್ರಾತೃತ್ವ ಮತ್ತು ರಾಷ್ಟ್ರಗಳಲ್ಲಿ ಏಕತೆಯನ್ನು ಸೃಷ್ಟಿಸುತ್ತದೆ. ಏಕತೆ ಸೃಷ್ಟಿಸುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಹಾಗೆ 33ನೇ ಒಂದು ಪ್ರಶ್ನೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕುರಿತು ಬರೆಯಿರಿ ಅಂತಿರೋದನ್ನು ನಾವು ಕಾಣ್ತೇವೆ. ನೋಡಿ, ಇದಕ್ಕೆ ಉತ್ತರ ಅಂದರೆ ಇದು ವಿಶ್ವಸಂಸ್ಥೆಯ ಒಂದು ಕಾರ್ಯಾಂಗವಾಗಿದೆ. ವಿಶ್ವಸಂಸ್ಥೆಯ ಒಂದು ಭದ್ರತಾ ಮಂಡಳಿ ಏನಿದೆ ಅದು ವಿಶ್ವಸಂಸ್ಥೆಯ ಒಂದು ಕಾರ್ಯಾಂಗವಾಗಿರುವಂಥದ್ದನ್ನು ನಾವು ಕಾಣ್ತೇವೆ. ಇದರ ಮುಖ್ಯ ಉದ್ದೇಶ ಅಂದರೆ ವಿಶ್ವಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು. ಇದರ ಮುಖ್ಯವಾದಂಥ ಉದ್ದೇಶ ಇರುವಂಥದ್ದು ನಾವು ಕಾಣ್ತೇವೆ. ಇದರಲ್ಲಿ ಒಟ್ಟು 15 ಸದಸ್ಯ ರಾಷ್ಟ್ರಗಳಿರುವಂಥದ್ದನ್ನು ನಾವು ಗಮನಿಸ್ತೇವೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಒಟ್ಟು 15 ಸದಸ್ಯ ರಾಷ್ಟ್ರಗಳಿರುವಂಥದ್ದು ನಾವು ಗಮನಿಸ್ತೇವೆ. ಈ ಒಂದು 15 ಸದಸ್ಯ ರಾಷ್ಟ್ರಗಳಲ್ಲಿ 5 ಕಾಯಂ ಸದಸ್ಯ ರಾಷ್ಟ್ರಗಳು ಇರ್ತವೆ. ಈ ಒಂದು 5 ಕಾಯಂ ಸದಸ್ಯ ರಾಷ್ಟ್ರಗಳನ್ನು ಮುಖ್ಯವಾಗಿ ನಾವು ಗಮನಿಸುವಂಥದ್ದು ಅಂದರೆ ಅಮೆರಿಕ, ರಷ್ಯಾ, ಇಂಗ್ಲೆಂಡ್, ಫ್ರಾನ್ಸ್ ಮತ್ತು ಚೀನಾ. ಈ 5 ಕಾಯಂ ಸದಸ್ಯ ರಾಷ್ಟ್ರಗಳಿರುವಂಥದ್ದು ನಾವು ಗಮನಿಸ್ತೇವೆ. ಇವುಗಳಿಗೆ ವಿಟೋ ಅಧಿಕಾರವನ್ನು ನೀಡಲಾಗಿರುತ್ತೆ. ವಿಟೋ ಅಧಿಕಾರ ಅಂದರೆ ನಕಾರಾತ್ಮಕ ಒಂದು ಅಧಿಕಾರವನ್ನು ಅವುಗಳಿಗೆ ನೀಡುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಹಾಗೆ 2 ವರ್ಷದ ಅವಧಿಗೆ 10 ತಾತ್ಕಾಲಿಕ ಸದಸ್ಯ ರಾಷ್ಟ್ರಗಳನ್ನ ಕೂಡ ಆಯ್ಕೆ ಮಾಡುವಂಥದ್ದು ನಾವು ಕಾಣ್ತೇವೆ. 10 ತಾತ್ಕಾಲಿಕ ಸದಸ್ಯರಾಗಿರ್ತವೆ. ಇವುಗಳ ಅವಧಿ 2 ವರ್ಷಗಳು ಆಗಿರುತ್ತೆ. ಅವುಗಳನ್ನ ತಾತ್ಕಾಲಿಕವಾಗಿ 2 ವರ್ಷದ ಅವಧಿಗೆ ಆಯ್ಕೆ ಮಾಡುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಇದರ ಒಂದು ಕಾರ್ಯಗಳೇನಂತಂದರೆ ಮೊದಲನೆಯದು ವಿಶ್ವಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು.
ಹಾಗೆ ಎರಡನೇದಾಗಿ ವಿಶ್ವಸಂಸ್ಥೆಗೆ ಹೊಸ ಸದಸ್ಯರನ್ನು ಸೇರ್ಪಡೆಗೆ ಶಿಫಾರಸು ಮಾಡುವಂಥ ಅಧಿಕಾರವನ್ನು ಅದು ಹೊಂದಿರುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಮೂರನೇದಾಗಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕಕ್ಕೆ ಶಿಫಾರಸು ಮಾಡುವಂಥ ಒಂದು ಅಧಿಕಾರವನ್ನು ಕೂಡ ಭದ್ರತಾ ಮಂಡಳಿ ಹೊಂದಿರುತ್ತೆ. ಹಾಗೆ ಪ್ರಧಾನ ಕಾರ್ಯದರ್ಶಿಯ ಒಂದು ನೇಮಕಕ್ಕೆ ಸಂಬಂಧಪಟ್ಟಂತೆ ಒಂದು ಶಿಫಾರಸು ಮಾಡುವಂಥ ಅಧಿಕಾರವನ್ನು ಅದು ಹೊಂದಿರುವಂಥದ್ದು ನಾವು ಕಾಣ್ತೇವೆ. ಹಾಗೆ ಅಂತಾರಾಷ್ಟ್ರೀಯ ಒಂದು ವಿಷಯಗಳನ್ನು ಚರ್ಚಿಸಲಿಕ್ಕೆ ಮತ್ತು ಪರಿಶೀಲಿಸುವಂಥ ಅಧಿಕಾರವನ್ನು ಕೂಡ ಈ ಒಂದು ಭದ್ರತಾ ಮಂಡಳಿ ಹೊಂದಿರುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಹಾಗೆ 34ನೇ ಒಂದು ಪ್ರಶ್ನೆ, ಪಂಚಶೀಲ ತತ್ವಗಳನ್ನು ಬರೆಯಿರಿ ಅಂತ ಇರುವಂಥದ್ದು ನಾವು ಕಾಣ್ತೇವೆ. ನೋಡಿ, ಪಂಚಶೀಲ ತತ್ವಗಳು ಯಾವುದು ಅಂತ ನೋಡೋದಕ್ಕಿಂತ ಮುಂಚೆ ನೋಡಿ, 1954ರಲ್ಲಿ ಭಾರತದ ಅಂದಿನ ಪ್ರಧಾನಮಂತ್ರಿಗಳಾದಂಥ ಜವಾಹರ್ಲಾಲ್ ನೆಹರು ಮತ್ತು ಚೀನಾದ ಪ್ರಧಾನಮಂತ್ರಿಗಳಾದಂಥ ಚೌ ಎನ್ ಲಾಯ್ ಇವ್ರ ನಡುವೆ ಆದಂಥ ಒಂದು ಒಪ್ಪಂದದ ಫಲವಾಗಿ ಏಪ್ರಿಲ್ 29, 1954ರಲ್ಲಿ ಒಂದು ಒಪ್ಪಂದ ಆಗುತ್ತೆ. ಆ ಒಂದು ಒಪ್ಪಂದದ ಫಲವಾಗಿ ಪಂಚಶೀಲ ತತ್ವಗಳು ಜಾರಿಗೆ ಬಂದಿರೋದನ್ನು ನಾವು ಕಾಣ್ತೇವೆ. ಆ ಒಂದು ಪಂಚಶೀಲ ತತ್ವಗಳು ಯಾವುದು ಅಂತ ನೋಡುವ ಸಂದರ್ಭದಲ್ಲಿ ಮೊದಲನೇದಾಗಿ ಪರಸ್ಪರ ದೇಶಗಳ ನಡುವಿನ ಪ್ರಾದೇಶಿಕ ಐಕ್ಯತೆ ಮತ್ತು ಸಾರ್ವಭೌಮತ್ವವನ್ನು ಗೌರವಿಸುವುದು. ಇವೊಂದು ಬರ್ಕೊಳ್ಳಿ, ಮುಖ್ಯವಾಗಿ ಬೇಕಾಗುತ್ತೆ. ಹಾಗೆ ಎರಡನೇದಾಗಿ ಪರಸ್ಪರರು ದಾಳಿ ಮಾಡದಿರುವುದು, ಎರಡನೇ ಅಂಶ. ಹಾಗೆ ಮೂರನೇದಾಗಿ ಪರಸ್ಪರರು ಉಭಯ ದೇಶಗಳ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡದಿರುವುದು, ಇದು ಮೂರನೇ ಒಂದು ತತ್ವ. ಹಾಗೆ ನಾಲ್ಕನೇದು ಸಮಾನತೆ ಮತ್ತು ಪರಸ್ಪರ ಅವಕಾಶಗಳು, ನಾಲ್ಕನೇ ಒಂದು ಅಂಶ. ಹಾಗೆ ಐದನೇದಾಗಿ ಶಾಂತಿಯುತ ಸಹಬಾಳ್ವೆ. ಇವಿಷ್ಟು ಅಂಶಗಳು ಪಂಚಶೀಲ ತತ್ವಗಳು, 5 ಅಂಶಗಳು ನಾವು ಕರಿತೇವೆ. ಅವು ಪಂಚಶೀಲ ತತ್ವಗಳು ಅಂತೇಳಿ ನಾವನ್ನು ಕರಿತೇವೆ. ಹಾಗೆ ಪ್ರೀತಿಯ ವಿದ್ಯಾರ್ಥಿಗಳು, ನೇರವಾಗಿ ನಾವು 10 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ನೋಡಿ, ಕೆಳಕಂಡ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 30-40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಇದರಲ್ಲಿ 4 ಪ್ರಶ್ನೆಗಳಿರ್ತವೆ. ನೀವು 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಈ ಒಂದು ಅಂಶ ನೋಡಬೇಕಾಗುತ್ತೆ. ಮೊದಲನೇ ಪ್ರಶ್ನೆ, 35ನೇ ಪ್ರಶ್ನೆ, ಭಾರತದ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿರಿ ಅಂತ ಇದೆ. ನೋಡಿ, ಇದಕ್ಕೆ ಉತ್ತರ ಭಾರತದ ರಾಜಕೀಯ ಪಕ್ಷಗಳ ಕಾರ್ಯಗಳೆಂದರೆ ಮೊದಲನೇದು ಚುನಾವಣಾ ಪ್ರಣಾಳಿಕೆಯನ್ನು ಸಿದ್ಧಪಡಿಸುವುದು. ಹಾಗೆ ಎರಡನೇ ಪ್ರಶ್ನೆ, ಎರಡನೇ ಒಂದು ಅಂಶ ಅಭ್ಯರ್ಥಿಗಳ ಆಯ್ಕೆ. ಹಾಗೆ ಮೂರನೇದಾಗಿ ರಾಜಕೀಯ ಶಿಕ್ಷಣ ಮತ್ತು ಅರಿವು ಮೂಡಿಸುವಂಥದ್ದು. ಹಾಗೆ ನಾಲ್ಕನೆಯದಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸುವುದು. ಹಾಗೆ ಐದನೇದು ಸರ್ಕಾರದ ರಚನೆ ಮತ್ತು ನಿರ್ವಹಣೆ. ಹಾಗೆ ಆರನೇದು ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಣೆ. ಹಾಗೆ ಏಳನೇ ಒಂದು ಕಾರ್ಯ ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವುದು. ಹಾಗೆ 8ನೇ ಒಂದು ಕಾರ್ಯ ಸರ್ಕಾರ ಮತ್ತು ಜನರ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತೆ. ಹಾಗೆ 9ನೇ ಒಂದು ಅಂಶ ಅಂದರೆ ಸಾರ್ವಜನಿಕ ಹಿತಾಸಕ್ತಿ ರಕ್ಷಣೆ. ಹಾಗೆ 10ನೇ ಒಂದು ಅಂಶ ರಾಷ್ಟ್ರೀಯ ಹಿತಾಸಕ್ತಿ ರಕ್ಷಣೆ. ನೋಡಿ, ಇಷ್ಟು 10 ಕಾರ್ಯಗಳೇನಿದೆ, ಈ 10 ಕಾರ್ಯಗಳನ್ನು ಕೂಡ ಸಂಕ್ಷಿಪ್ತವಾಗಿ ವಿವರಿಸಬೇಕಾಗತ್ತೆ. 2 ಪುಟ ಅಥವಾ 2.5 ಪುಟದಷ್ಟು ಅಥವಾ 3 ಪುಟದಷ್ಟನ್ನ ಅದನ್ನು ವಿವರಿಸಬೇಕಾಗತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಒಂದು ವಿವರಣೆ ಬೇಕು ಅಂದರೆ ನಿಮಗೆ 2ನೇ ಅಧ್ಯಾಯದಲ್ಲಿ ಆ ಒಂದು ವಿಡಿಯೋ ಇದೆ, ರಾಜಕೀಯ ಪಕ್ಷಗಳ ಕಾರ್ಯಗಳು ಅಂತೇಳಿ. ಆ ಒಂದು ವಿಡಿಯೋ ನೋಡಿದರೆ ನಿಮಗೆ ಇದರ ಬಗ್ಗೆ ಸಂಪೂರ್ಣವಾದ ವಿವರಣೆ ಸಂಪೂರ್ಣವಾಗಿ ಸಿಗಲಿಕ್ಕೆ ಸಾಧ್ಯ. ಹಾಗೆ ನೆಕ್ಸ್ಟು 36ನೇ ಪ್ರಶ್ನೆ, ಅನಕ್ಷರತೆಗೆ ಕಾರಣಗಳಾದವು, ಅದು ಭಾರತೀಯ ಪ್ರಜಾಪ್ರಭುತ್ವಕ್ಕೆ ಹೇಗೆ ತೊಡಕಾಗಿದೆ ವಿವರಿಸಿ ಅಂತ ಪ್ರಶ್ನೆ ಇರುವಂಥದ್ದು ನಾವು ಕಾಣ್ತೇವೆ. ನೋಡಿ, ಇಲ್ಲಿ ಅನಕ್ಷರತೆ ಕಾರಣಗಳು ಅಂದರೆ ಮೊದಲು ಅದಕ್ಕಿಂತ ಮುಂಚೆ ಅನಕ್ಷರತೆ ಅಂದರೆ ಅಂತ ತಿಳ್ಕೊಬೇಕಾಗತ್ತೆ ನಾವು. ನೋಡಿ, ಯಾವುದೇ ಒಂದು ಭಾಷೆಯನ್ನು ಓದಲು ಮತ್ತು ಬರೆಯಲು ಬಾರದ ಸ್ಥಿತಿಯನ್ನು ಅನಕ್ಷರತೆ ಎನ್ನುತ್ತಾರೆ ಅಂತ ತಿಳ್ಕೊಬೇಕಾಗುತ್ತೆ. ಹಾಗೆ ಅನಕ್ಷರತೆಗೆ ಕಾರಣಗಳೇನು ಅಂತ ನೋಡುವ ಸಂದರ್ಭದಲ್ಲಿ ಮೊದಲ ಒಂದು ಕಾರಣ ಅಂದರೆ ಜನಸಂಖ್ಯಾ ಸ್ಫೋಟ. ಇದು ಅನಕ್ಷರತೆಗೆ ಒಂದು ಪ್ರಮುಖವಾದ ಕಾರಣ. ಹೆಚ್ಚು ಜನಸಂಖ್ಯೆ ಹೊಂದಿರೋದ್ರಿಂದ ಎಲ್ಲರಿಗೂ ಕೂಡ ಶಿಕ್ಷಣ ನೀಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಹಾಗಾಗಿ ಅನಕ್ಷರತೆ ಹೆಚ್ಚಾಗಿದೆ. ಹಾಗೆ ಎರಡನೇ ಕಾರಣ ಅಂದರೆ ಬಡತನ. ನೋಡಿ, ಬಡತನ ಇರೋದ್ರಿಂದ ಎಷ್ಟೋ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಿರುವಂಥದ್ದು ನಾವು ಕಾಣ್ತೇವೆ. ಹಾಗೆ ಸಾಮಾಜಿಕ ಹಿಂದುಳಿದಿರುವಿಕೆ, ಭಾರತದ ಎಷ್ಟೋ ಒಂದು ವರ್ಗಗಳು ಸಾಮಾಜಿಕವಾಗಿ ಹಿಂದುಳಿದಿದೆ, ಅದರಿಂದ ಎಲ್ಲರಿಗೂ ಶಿಕ್ಷಣ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗೆ 4ನೇದು ಬಾಲಕಾರ್ಮಿಕ ಪದ್ಧತಿ. ನೋಡಿ, ಬಾಲಕಾರ್ಮಿಕರನ್ನು ನೇಮಕ ಮಾಡಿಕೊಂಡು ಎಷ್ಟೋ ಮಕ್ಕಳು ಬಾಲಕಾರ್ಮಿಕರಾಗಿ ಕೆಲಸ ಮಾಡ್ತಿರೋದ್ರಿಂದ ನಾವು ಅವ್ರಿಗೆ ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ. ಹಾಗೆ 5ನೇದು ಕಳಪೆ ಗುಣಮಟ್ಟದ ಮೂಲಭೂತ ಸೌಕರ್ಯಗಳು. ನಮ್ಮಲ್ಲಿ ಸರಿಯಾದಂಥ ಒಂದು ಮೂಲಭೂತ ಸೌಕರ್ಯಗಳಿಲ್ಲ. ಸರಿಯಾದಂಥ ಶಿಕ್ಷಕರಾಗಲಿ ಅಥವಾ ಸರಿಯಾದ ರೀತಿಯಲ್ಲಿ ಒಂದು ಕೊಠಡಿಗಳಾಗಲಿ ಅಥವಾ ಬೋಧನೋಪಕರಣಗಳಾಗಲಿ ಸರಿಯಾದ ರೀತಿಯಲ್ಲಿ ಇಲ್ಲ. ಇಂಥ ಒಂದು ಕಳಪೆ ಗುಣಮಟ್ಟದ ಮೂಲಭೂತ ಸೌಕರ್ಯಗಳು, ಆಟದ ಮೈದಾನ ಅಥವಾ ಇತರ ಒಂದು ಸಾಮಗ್ರಿಗಳ ಕೊರತೆ ಇರೋದ್ರಿಂದ ಒಂದು ಶಿಕ್ಷಣದ ಒಂದು ಸಮಸ್ಯೆ ಇರುವಂಥ ನಾವು ಕಾಣ್ತೇವೆ. ಹಾಗಾಗಿ ಅನಕ್ಷರತೆಗೆ ಒಂದು ಪ್ರಮುಖವಾದಂಥ ಇವು ಕಾರಣಗಳನ್ನ ಇಲ್ಲಿ ಗಮನಿಸ್ಬೋದು. ಹಾಗೆ ನೆಕ್ಸ್ಟ್ ಇದಕ್ಕೆ ಒಂದು ಅನಕ್ಷರತೆ ಭಾರತ ಪ್ರಜಾಪ್ರಭುತ್ವಕ್ಕೆ ಹೇಗೆ ತೊಡಕಾಗಿದೆ ಅಂತ ನೋಡೋ ಸಂದರ್ಭದಲ್ಲಿ ನೋಡಿ, ಅನಕ್ಷರತೆ ಭಾರತ ಪ್ರಜಾಪ್ರಭುತ್ವಕ್ಕೆ ಒಂದು ತೊಡಕಾಗಿದೆ. ಹೇಗೆಂದರೆ ಒಂದು ರಾಜಕೀಯ ಪ್ರಜ್ಞೆಯ ಕೊರತೆ. ಅನಕ್ಷರತೆ ಇದ್ದಾಗ ರಾಜಕೀಯ ಪ್ರಜ್ಞೆ ಸ್ವಲ್ಪ ಕಡಿಮೆನೇ ಇರುತ್ತೆ ಅನ್ನೋ ಅಂಶ ತಿಳ್ಕೊಬೋದು. ಹಾಗೆ ಎರಡನೇದಾಗಿ ಕಡಿಮೆ ಪ್ರಮಾಣದ ಮತದಾನ. ಅನಕ್ಷರಸ್ಥರು ಮತದಾನದ ಒಂದು ಪಾವಿತ್ರ್ಯತೆಯನ್ನು ಅರ್ಥಕೊಂಡಿರೋದಿಲ್ಲ. ಇದರಿಂದ ಮತದಾನದ ಪ್ರಮಾಣ ಕಡಿಮೆ ಪ್ರಮಾಣದ ಮತದಾನಕ್ಕೆ ಅವಕಾಶ ಆಗುವಂಥ ನಾವು ಕಾಣ್ತೇವೆ. ಹಾಗೆ 3ನೇದಾಗಿ ಹಣ ಮತ್ತು ತೋಳ್ಬಲ.
ಯಾರು ತೋಳ್ಬಲ ಹಣಬಲವನ್ನು ಹೊಂದಿರ್ತಾರೋ ಅವರು ಅನಕ್ಷರಸ್ಥರನ್ನ ಬೆದರಿಸಿ ಅಥವಾ ಅವ್ರಿಗೆ ಹಣದ ಆಸೆಯನ್ನು ತೋರಿಸಿ ಮತ ಪಡ್ಕೊಳ್ಳೋ ಸಾಧ್ಯತೆಗಳು ಇರ್ತವೆ. ಹಾಗೆ 4ನೇದಾಗಿ ಜನಪ್ರಿಯ ರಾಜಕಾರಣ. ಅನಕ್ಷರಸ್ಥರು ಯಾರು ಒಳ್ಳೆಯ ಅಭ್ಯರ್ಥಿ ಅಂತ ನೋಡೋದಿಲ್ಲ, ಅಲ್ಲಿ ಕೇವಲ ಜನಪ್ರಿಯ ಅಭ್ಯರ್ಥಿ ಯಾರು ಇರ್ತಾರೆ ಅವರಿಗೆ ಮತ ಹಾಕುವಂಥದ್ದು ನಾವಿಲ್ಲಿ ಗಮನಿಸ್ಬೋದು. ಹೀಗಾಗಿ ಜನಪ್ರಿಯ ರಾಜಕಾರಣಕ್ಕೆ ಅದು ಅವಕಾಶ ಕಲ್ಪಿಸ್ಕೊಡುತ್ತೆ. ಹಾಗೆ 5ನೇದು ಸರ್ವಾಧಿಕಾರಕ್ಕೆ ಅವಕಾಶ ಅಥವಾ ಸರ್ವಾಧಿಕಾರದ ಉಗಮಕ್ಕೆ ಅವಕಾಶ ಅಂತ ಕೂಡ ಹೇಳ್ಬೋದು. ನೋಡಿ, ಅನಕ್ಷರಸ್ಥರಿದ್ದಾಗ ಒಬ್ಬ ವ್ಯಕ್ತಿ ಬಂದರೆ ಅವನು ಸರ್ವಾಧಿಕಾರಿಯಾಗಿ ಬದಲಾವಣೆ ಆಗ್ಬೋದು. ಅನಕ್ಷರಸ್ಥರನ್ನು ನಿಯಂತ್ರಿಸಿ ತನ್ನ ಒಂದು ಮಾತುಗಳ ಮೂಲಕ ಮೋಡಿ ಮಾಡಿ ಸರ್ವಾಧಿಕಾರಕ್ಕೆ ಕೂಡ ಅವಕಾಶ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಈ ಎಲ್ಲ ಅಂಶಗಳನ್ನ ವಿವರಿಸಬೇಕಾಗತ್ತೆ. ಎಲ್ಲ ಅಂಶಗಳನ್ನ ವಿವರಿಸೋ ಮೂಲಕ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಇದಕ್ಕೆ 5 ಅಂಕಗಳು, ಅದಕ್ಕೆ 5 ಅಂಕಗಳು ಇರುವಂಥದ್ದು ನಾವು ಗಮನಿಸ್ತೇವೆ. ಹಾಗೆ ನೆಕ್ಸ್ಟು 37ನೇ ಒಂದು ಪ್ರಶ್ನೆ, ಉದಾರೀಕರಣದ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿರಿ ಅಂತ ಇರುವಂಥದ್ದು ನಾವು ಕಾಣ್ತೇವೆ. ನೋಡಿ, ಉದಾರೀಕರಣದ ಅರ್ಥ ಮೊದಲನೇದಾಗಿ ಸರ್ಕಾರ ಆರ್ಥಿಕ ವಲಯಗಳಲ್ಲಿ ನಿಯಂತ್ರಣ ನಿಬಂಧನೆಗಳನ್ನು ಸಡಿಲಗೊಳಿಸುವ, ಮುಕ್ತವಾಗಿಸುವ ಪ್ರಕ್ರಿಯೆಯನ್ನು ಉದಾರೀಕರಣ ಎನ್ನುತ್ತಾರೆ. ಅಂದರೆ ಸಡಿಲಗೊಳಿಸುವಂಥದ್ದು, ಅಂದರೆ ಸುಲಭಗೊಳಿಸುವಂಥದ್ದು, ಸರಳಗೊಳಿಸುವಂಥದ್ದು ನಾವು ಕಾಣ್ತೇವೆ. ಹಾಗೆ ಉದಾರೀಕರಣದ ಒಂದು ಪ್ರಾಮುಖ್ಯತೆ ಏನು ಅಂತ ನೋಡುವ ಸಂದರ್ಭದಲ್ಲಿ ಮೊದಲನೇ ಒಂದು ಪ್ರಾಮುಖ್ಯತೆ, ಇದು ಗ್ರಾಹಕ ಸ್ನೇಹಿಯಾಗಿರುತ್ತೆ. ಅಂದರೆ ಗ್ರಾಹಕರಿಗೆ ತಮಗೆ ಬೇಕಾದಂಥ ವಸ್ತುಗಳನ್ನ ಕೊಂಡ್ಕೊಳ್ಳಿಕ್ಕೆ ಗ್ರಾಹಕರೇ ದೊರೆ ಅಂತ ನಾವು ಅದನ್ನು ಹೇಳ್ಬೋದು. ಹಾಗೆ ಪೈಪೋಟಿಯನ್ನು ಉತ್ತೇಜಿಸುತ್ತದೆ. ಉದಾರೀಕರಣ ನೀತಿಯಿಂದ ಎಲ್ಲರೂ ಹೂಡಿಕೆಯನ್ನು ಮಾಡೋದ್ರಿಂದ ಅಲ್ಲಿ ಪೈಪೋಟಿಯನ್ನು ಉತ್ತೇಜನ ಮಾಡುವ ಸಾಧ್ಯತೆಗಳಿರ್ತವೆ. ಅದರಿಂದ ಉತ್ತಮ ಗುಣಮಟ್ಟದ ವಸ್ತುಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಮಾರುಕಟ್ಟೆಯಲ್ಲೂ ಕೂಡ ಪೈಪೋಟಿ ಆಗಿ ಬೆಲೆಗಳು ಕಡಿಮೆ ಆಗುವ ಸಾಧ್ಯತೆಗಳಿರ್ತವೆ. ಹಾಗೆ 4ನೇದಾಗಿ ವಿಶ್ವ ಉದ್ಯಮಿಗಳ ದರ್ಜೆಯನ್ನು ಉತ್ತೇಜಿಸುತ್ತದೆ. ನೋಡಿ, ಜಾಗತಿಕ ಮಟ್ಟದಲ್ಲಿ ಉದ್ಯಮಿಗಳು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗಿ ಹೂಡಿಕೆ ಮಾಡಲಿಕ್ಕೆ ಅವಕಾಶ ಇರೋದ್ರಿಂದ ನಮ್ಮ ಉದ್ಯಮಿಗಳು ಕೂಡ ವಿಶ್ವ ದರ್ಜೆಯ ಉದ್ಯಮಿಗಳಾಗಿ ಪರಿವರ್ತನೆ ಆಗಿ ಒಂದು ಉತ್ತೇಜನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಹಾಗೆ 5ನೇದಾಗಿ ಖಾಸಗಿ ಹೂಡಿಕೆದಾರ ಸಂಸ್ಥೆಗಳನ್ನ ಉನ್ನತೀಕರಿಸುತ್ತದೆ. ನೋಡಿ, ಖಾಸಗಿ ಹೂಡಿಕೆದಾರ ಸಂಸ್ಥೆಗಳೇನಿರ್ತವೆ ಅವುಗಳು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಖಾಸಗಿಯವರು ಕೂಡ ಒಂದು ಹಣವನ್ನು ಏನಿಟ್ಟಿರ್ತಾರೆ ಅದನ್ನು ಹೂಡಿಕೆ ಮಾಡುವಂಥ ಒಂದು ದೊಡ್ಡ ದೊಡ್ಡ ಬ್ಯಾಂಕ್ಗಳು ಸ್ಥಾಪನೆ ಆಗುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಹಾಗೆ 6ನೇದಾಗಿ ಆರ್ಥಿಕ ಪ್ರಗತಿ ಸಾಧಿಸುತ್ತದೆ. ನೋಡಿ, ಖಾಸಗೀಕರಣ ಉದಾರೀಕರಣ ಜಾಸ್ತಿ ಆದಾಗ ಅಲ್ಲಿ ಹೆಚ್ಚೆಚ್ಚು ಹೂಡಿಕೆಗಳು, ಹೆಚ್ಚೆಚ್ಚು ಉದ್ಯಮಗಳ ಬೆಳವಣಿಗೆಯಾಗಿ ಆರ್ಥಿಕ ಪ್ರಗತಿ ಸಾಧ್ಯ ಆಗುವಂಥದ್ದು ನಾವು ಕಾಣ್ತೇವೆ. ಹಾಗೆ 7ನೇದಾಗಿ ತಂತ್ರಜ್ಞಾನವನ್ನು ಆಧುನಿಕತೆಗೆ ಉನ್ನತೀಕರಿಸುತ್ತದೆ. ಏಕೆಂದರೆ ಹೆಚ್ಚು ಹೂಡಿಕೆ ಮಾಡಿ ಒಂದು ದೊಡ್ಡ ದೊಡ್ಡ ಉದ್ಯಮಗಳು ಸ್ಥಾಪನೆ ಮಾಡಿದಾಗ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ತಾರೆ. ಇದರಿಂದ ತಂತ್ರಜ್ಞಾನವನ್ನು ಉನ್ನತೀಕರಿಸಲಾಗುತ್ತೆ. ಜೊತೆಗೆ ಹೊಸ ಹೊಸ ಸಂಶೋಧನೆಗಳು, ಆವಿಷ್ಕಾರಗಳಿಗೂ ಕೂಡ ಅದರಿಂದ ಪ್ರೋತ್ಸಾಹ ಸಿಕ್ಕು ತಂತ್ರಜ್ಞಾನವನ್ನು ಆಧುನಿಕತೆಗೆ ಉನ್ನತೀಕರಿಸುತ್ತದೆ ಅನ್ನೋ ಅಂಶವನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗೆ ಅದರ ರಾಜಕೀಯ ಪರಿಣಾಮಗಳೇನಂತ ಅಂದಾಗ ಮೊದಲನೇದು ಬೌದ್ಧಿಕ ಪಲಾಯನ. ಅಂದರೆ ಉದಾರೀಕರಣದಿಂದ ರಾಷ್ಟ್ರಗಳಿಂದ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಕಾರ್ಮಿಕರುಗಳು ಅಥವಾ ಸಂಪನ್ಮೂಲ ವ್ಯಕ್ತಿಗಳು ಹೊರಗಡೆ ಹೋಗುವಂಥದ್ದು ನಾವು ಕಾಣ್ತೇವೆ. ನೋಡಿ, ಉದಾಹರಣೆಗೆ ಒಂದು ರಾಷ್ಟ್ರದಲ್ಲಿರುವಂಥ ಅದರ ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರಗಳಲ್ಲಿರುವಂಥ ಪ್ರತಿಭಾವಂತ ಮತ್ತು ಬುದ್ಧಿವಂತ ವಿದ್ಯಾರ್ಥಿಗಳು ಹೆಚ್ಚಿನ ಒಂದು ಹಣ, ಹಾಗೆ ಸೌಲಭ್ಯಗಳು, ಹಾಗೆ ಒಂದು ಹೆಚ್ಚಿನ ಒಂದು ಅವಕಾಶಗಳು ಸಿಗ್ತವೆ ಅನ್ನೋ ಉದ್ದೇಶದಿಂದ ವಿದೇಶಗಳಿಗೆ ಹೋಗುವಂಥದ್ದನ್ನು ನಾವೆಂತ ಕರಿತೀವಿ, ಪ್ರತಿಭಾ ಪಲಾಯನ ಅಂತ ಕರಿತೀವಿ. ಅಂದರೆ ಬಡ ರಾಷ್ಟ್ರಗಳಿರುವಂಥ ಪ್ರತಿಭಾವಂತ ವಿದ್ಯಾರ್ಥಿಗಳು ಹೆಚ್ಚಿನ ಹಣ ಮತ್ತು ಅವಕಾಶಗಳಿಗಾಗಿ, ಸೌಲಭ್ಯಗಳಿಗಾಗಿ ಮುಂದುವರೆದ ರಾಷ್ಟ್ರಗಳಿಗೆ ಹೋಗುವಂಥದ್ದನ್ನು ಪ್ರತಿಭಾ ಪಲಾಯನ ಅಂತೇಳಿ ಕರಿತೇವೆ. ಹಾಗೆ ಕಾರ್ಮಿಕರ ಅವಲಂಬನೆ ಕಡಿಮೆಯಾಗುತ್ತದೆ. ಹೆಚ್ಚು ದೊಡ್ಡ ದೊಡ್ಡ ಉದ್ಯಮಗಳು ಹೆಚ್ಚು ತಂತ್ರಜ್ಞಾನ ಅಳವಡಿಸ್ಕೊಳ್ಳೋದ್ರಿಂದ ಕಾರ್ಮಿಕರ ಅವಲಂಬನೆ ಕಡಿಮೆಯಾಗಿ ಕಾರ್ಮಿಕರು ನಿರುದ್ಯೋಗಿಗಳಾಗ್ತಾರೆ. ಹಾಗೆ ಪರಿಸರ ವಿನಾಶ ಹೆಚ್ಚುತ್ತದೆ. ಅಂದರೆ ಹೆಚ್ಚು ಉತ್ಪಾದನೆ ಮಾಡೋಕ್ಕೆ ಅರಣ್ಯ ನಾಶ ಆಗುವಂಥದ್ದು, ಪರಿಸರ ಒಂದು ನಾಶ ಆಗುವಂಥದ್ದು, ಕೈಗಾರಿಕೆಗಳ ಸ್ಥಾಪನೆಯಾದಾಗ ಪರಿಸರದ ವಿನಾಶ ಉಂಟಾಗುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಅಗತ್ಯ ವಸ್ತುಗಳ ಬೆಲೆ ನಿಯಂತ್ರಣವಾಗುತ್ತದೆ. ನೋಡಿ, ಖಾಸಗಿಯವರು ಅಗತ್ಯ ವಸ್ತುಗಳು ಉತ್ಪಾದನೆ ಮಾಡೋದಿಲ್ಲ, ಅವರೆಲ್ಲ ಐಷಾರಾಮಿ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಅಗತ್ಯ ವಸ್ತುಗಳ ಒಂದು ಬೆಲೆ ನಿಯಂತ್ರಣ ಆಗುತ್ತದೆ ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಜನಸಾಮಾನ್ಯರ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಅದೇ ಮೊದಲೇ ಅಂಶವನ್ನು ಹೇಳಿದೆ, ಯಾವಾಗ ಉದ್ಯೋಗ ಕಳ್ಕೊಳ್ತಾರೋ, ಉದ್ಯೋಗಗಳ ಬೇಡಿಕೆ ಕಡಿಮೆ ಆಗುತ್ತೋ ಅದರಿಂದ ಮತ್ತು ಅವರ ಆರ್ಥಿಕ ಸ್ಥಿತಿಗತಿಗಳು ದುಸ್ಥಿತಿಗೆ ಹೋಗ್ತವೆ. ಹಾಗೆ ಇನ್ನೊಂದು ಪ್ರಮುಖವಾದಂಥ ಅಂಶನ ಇಲ್ಲಿ ಗಮನಿಸುವಂಥದ್ದು ಅಂತಂದರೆ ಅವರು ಒಂದು ಏನು ಕೊಂಡುಕೊಳ್ಳುವಂಥ ಶಕ್ತಿಯನ್ನು ಕಳ್ಕೊಳ್ತಾರೆ. ಅದರಿಂದ ಅವರ ಒಂದು ಆರ್ಥಿಕ ಸ್ಥಿತಿಗತಿಗಳು ಒಂದು ದುಷ್ಪರಿಣಾಮ ಬೀರುವಂಥದ್ದು ನಾವು ಕಾಣ್ತೇವೆ. ಹಾಗೆ ಹಣಕಾಸಿನ ಅಸ್ಥಿರತೆ ಉಂಟಾಗುವಂಥ ನಾವು ಕಾಣ್ತೇವೆ. ಖಾಸಗಿ ಒಂದು ಕಂಪನಿಗಳು ಸರ್ಕಾರದ ಮೇಲೆ ನಿಯಂತ್ರಣವನ್ನು ಸಾಧಿಸಿ ಅವುಗಳ ಹಣಕಾಸಿನ ಒಂದು ಅಸ್ಥಿರತೆಯನ್ನು ಉಂಟು ಮಾಡುವಂಥ ಸಾಧ್ಯತೆಗಳು ಇರುವಂಥದ್ದು ನಾವಿಲ್ಲಿ ಗಮನಿಸ್ಬೋದು. ಹಾಗೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಅಂತಂದರೆ ಭಾರತ ಮತ್ತು ಅಮೆರಿಕನ್ ಸಂಬಂಧಗಳನ್ನು ವಿವರಿಸಿ. ನೋಡಿ, ಇದು ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆ ಆಗಿರುವಂಥ ನಾವು ಗಮನಿಸ್ತೇವೆ. ಉತ್ತರ ಅದಕ್ಕೆ ನೋಡಿ, ಸಾಮ್ರಾಜ್ಯಶಾಹಿಯಿಂದ ಮುಕ್ತಿ ಹೊಂದಿದ ಪ್ರಥಮ ರಾಷ್ಟ್ರ ಅಂತಂದರೆ ಅದು ಅಮೆರಿಕ. ಅದು ಒಂದು ಪ್ರೇರಣೆಯಾಗಿರೋಂಥ ನಾವು ಕಾಣ್ತೇವೆ. ಹಾಗೆ ಎರಡನೇದಾಗಿ ಭಾರತದ ಸ್ವತಂತ್ರ ಚಳುವಳಿಯ ಮೇಲೆ ಅಮೆರಿಕ ಸ್ವತಂತ್ರ ಒಂದು ಹೋರಾಟ ಪ್ರಭಾವ ಇರುವಂಥದ್ದು ನಾವಿಲ್ಲಿ ಗಮನಿಸ್ಬೋದು.
ಹಾಗೆ ಇನ್ನೊಂದು ಪ್ರಮುಖವಾದಂಥ ಅಂಶ ಅಂದರೆ 1942 ಕ್ರಿಪ್ಸ್ ಸಮಿತಿ ಏನು ಭಾರತಕ್ಕೆ ಬಂತು, ಕ್ರಿಪ್ಸ್ ಆಯೋಗ, ಅದರ ಒಂದು ಹಿನ್ನೆಲೆಯಲ್ಲಿ ಎಫ್ ಡಿ ರೂಸ್ವೆಲ್ಟ್, ಅಮೆರಿಕದ ಅಧ್ಯಕ್ಷರಾಗಿದ್ದಂಥ ಎಫ್ ಡಿ ರೂಸ್ವೆಲ್ಟ್ ಅವರ ಒಂದು ಪ್ರಭಾವ ಇರುವಂಥದ್ದು ನಾವು ಗಮನಿಸ್ತೇವೆ. ಹಾಗೆ ಇನ್ನೊಂದು ಅಂಶ ನಾವು ನೋಡೋದಾದರೆ ನೆಹರೂರವರು ಅಮೆರಿಕ ಒಂದು ಭೇಟಿ ಮಾಡಿ ಆ ಒಂದು ದೇಶದ ಜೊತೆ ಸ್ನೇಹ ಸಹಕಾರ ಸಂಬಂಧಗಳನ್ನ ಏರ್ಪಡಿಸ್ಕೊಂಡಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಇನ್ನೊಂದು ಅಂಶ ಗಮನಿಸುವಂಥದ್ದು, ಎರಡೂ ರಾಷ್ಟ್ರಗಳು ಕೂಡ ಪ್ರಜಾಪ್ರಭುತ್ವ ಸಂಸ್ಥೆಗಳು ಮತ್ತು ಆಚರಣೆಯಲ್ಲಿ ನಂಬಿಕೆಯನ್ನು ಹೊಂದಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಈ ಒಂದು ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧಗಳ ಒಂದು ಕ್ಷೇತ್ರಗಳು ಯಾವುದು ಅಂತ ನೋಡುವಾಗ ಅಲ್ಲಿ ಮೊದಲನೇದಾಗ ಆರ್ಥಿಕ ಸಂಬಂಧಗಳು. ಈ ಆರ್ಥಿಕ ಸಂಬಂಧಗಳು ಹಣಕಾಸಿಗೆ ಸಂಬಂಧಪಟ್ಟಂತೆ ಅಮೆರಿಕದ ನೆರವನ್ನು ನೀಡುವಂಥದ್ದು, ಇತರ ಅಂಶಗಳ ಬಗ್ಗೆ ಬರೀಬೇಕಾಗುತ್ತೆ. ಹಾಗೆ ಮಿಲಿಟರಿ ಸಂಬಂಧಗಳು, ಭಾರತ ಮತ್ತು ಅಮೆರಿಕ ನಡುವೆ ಇರುವಂಥ ಮಿಲಿಟರಿ ಸಂಬಂಧಗಳ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಹಾಗೆ ಭಾರತ ಮತ್ತು ಅಮೆರಿಕ ಅಣು ಒಪ್ಪಂದ, ಅದನ್ನು 1, 2, 3 ಒಪ್ಪಂದ ಅಂತ ಕರೀತಾರೆ. ಈ ಒಂದು ಅಣು ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದದ ಬಗ್ಗೆ ಬರೀಬೇಕಾಗುತ್ತೆ. ಹಾಗೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳು, ಎರಡು ದೇಶಗಳ ನಡುವೆ ಉತ್ತಮವಾದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳು ಏರ್ಪಟ್ಟುವಂಥ ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ನಾಯಕರ ಇತ್ತೀಚಿನ ಪರಸ್ಪರ ಭೇಟಿಗಳು ಸಂಬಂಧಗಳನ್ನ ಬೆಳೆಸಲಿಕ್ಕೆ ಸಾಧ್ಯ ಇರುವಂಥದ್ದು ನಾವು ಕಾಣ್ತೇವೆ. ಉದಾಹರಣೆಗೆ 2020 ಫೆಬ್ರವರಿಯಲ್ಲಿ ಅಮೆರಿಕದ ಅಧ್ಯಕ್ಷರಾಗಿರುವಂಥ ಡೊನಾಲ್ಡ್ ಟ್ರಂಪ್ ಅವರು ಭಾರತಕ್ಕೆ ಭೇಟಿ ಕೊಟ್ಟಿರ್ತಾರೆ, ಅದನ್ನು ಬರೀಬೇಕು. ಹಾಗೆ 2015 ಗಣರಾಜ್ಯೋತ್ಸವದ ಒಂದು ಅತಿಥಿಯಾಗಿ ಬರಾಕ್ ಒಬಾಮಾ ಅವರು ಆಗಮಿಸಿರ್ತಾರೆ, ಅದನ್ನು ನೀವು ಬರೀಬೇಕಾಗತ್ತೆ. ನೋಡಿ, ಇದಿಷ್ಟು ಕೂಡ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧಗಳನ್ನ ನಾವು ತಿಳ್ಕೊಬೇಕಾಗತ್ತೆ. ಇದನ್ನು ಸ್ವಲ್ಪ ವಿವರಿಸಿ ಅದನ್ನು ಬರೀಬೇಕಾಗತ್ತೆ. ಹಾಗೆ ನೆಕ್ಸ್ಟು ಕೆಳಕಂಡ ಪ್ರಶ್ನೆಗಳಿಗೆ 15-20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. 2 ಪ್ರಶ್ನೆಗಳಿಗೆ ನೀವು ಬರೀಬೇಕಾಗತ್ತೆ, ಅದು ಒಂದೊಂದು 5 ಅಂಕದ ಪ್ರಶ್ನೆಗಳಾಗಿರ್ತವೆ. ನೋಡಿ, ಇಲ್ಲಿ ಮೊದಲನೇದು, ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಸ್ವತಂತ್ರ ದಿನಾಚರಣೆಯನ್ನು ಕುರಿತು ಬರೆಯಿರಿ ಅಂತ ಇದೆ. ಅದಕ್ಕೆ ಉತ್ತರ ನಾವು ಹೇಗೆ ಬರೀಬೇಕು ಅಂದರೆ, ನೋಡಿ, ಸ್ವತಂತ್ರ ದಿನಾಚರಣೆಯ ಒಂದು ಬಗ್ಗೆ ಬರೀಬೇಕು. ನೋಡಿ, ಇವತ್ತೇ ಸ್ವತಂತ್ರ ದಿನಾಚರಣೆಯ ಆಚರಣೆ ಮಾಡ್ತಾಯಿದ್ದೀವಿ ನಾವು. ಆಗಸ್ಟ್ 15, 1947 ಭಾರತ ಸ್ವತಂತ್ರವನ್ನು ಪಡ್ಕೊಳ್ಳುತ್ತೆ. ಅದರ ನೆನಪಿಗಾಗಿ ನಾವು ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಈ ಒಂದು ಸಂದರ್ಭದಲ್ಲಿ ನನ್ನ ಪ್ರೀತಿಯ ಎಲ್ಲ ಒಂದು ವಿದ್ಯಾರ್ಥಿಗಳಿಗೂ ಸ್ವತಂತ್ರ ದಿನಾಚರಣೆಯ ಒಂದು ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಕೋರ್ತಿದ್ದೀನಿ. ಈ ಒಂದು ಸ್ವತಂತ್ರ ದಿನಾಚರಣೆ ಬಗ್ಗೆ ಬರೀಬೇಕಾದಾಗ ನೋಡಿ, ಸ್ವಾತಂತ್ರ್ಯ ಹೋರಾಟದ ಒಂದು ಹಿನ್ನೆಲೆಯ ಬಗ್ಗೆ ಬರೀಬೇಕಾಗುತ್ತೆ ಸ್ವಲ್ಪ. ಹಾಗೆ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಸ್ವಲ್ಪ ಅಂಶಗಳನ್ನ ಬರೀಬೇಕಾಗುತ್ತೆ. ಹಾಗೆ ಆಗಸ್ಟ್ 15 ಭಾರತ ಸ್ವತಂತ್ರ ಪಡ್ಕೊಳ್ತು. ಆ ಹಿನ್ನೆಲೆಯಲ್ಲಿ ನಾವು ಸ್ವತಂತ್ರ ದಿನಾಚರಣೆಯನ್ನು ಪ್ರತಿ ವರ್ಷ ಆಗಸ್ಟ್ 15 ಆಚರಣೆ ಮಾಡ್ತೇವೆ ಅನ್ನೋ ಅಂಶವನ್ನು ಬರೀಬೇಕಾಗುತ್ತೆ. ಹಾಗೆ ನೀವು ಸ್ವತಂತ್ರ ದಿನಾಚರಣೆ ಕಾಲೇಜಿನಲ್ಲಿ ಹೇಗೆ ಆಚರಣೆ ಮಾಡಿದ್ವಿ ಅಂತ ಬರೀಬೇಕಾದಾಗ ಅದರ ಪೂರ್ವ ತಯಾರಿಯನ್ನು ಬರೀಬೇಕಾಗುತ್ತೆ. ಪೂರ್ವ ತಯಾರಿ ಅಂದರೆ ನಾವು ಕಾಲೇಜನ್ನು ಸಿದ್ಧಪಡಿಸುವಂಥದ್ದು, ಧ್ವಜಸ್ತಂಭವನ್ನು ಸಿದ್ಧಪಡಿಸುವುದು, ಅದರ ಪೂರ್ವ ತಯಾರಿಯ ಬಗ್ಗೆ ನಾವು ಬರೀಬೇಕಾಗುತ್ತೆ. ಹಾಗೆ ಸ್ವಾಗತವನ್ನು ಬರೀಬೇಕಾಗುತ್ತೆ. ಮತ್ತು ಧ್ವಜಾರೋಹಣದ ಬಗ್ಗೆ ನಾವು ವಿವರಿಸಬೇಕಾಗುತ್ತೆ. ಧ್ವಜಾರೋಹಣದ ಒಂದು ಬಗ್ಗೆ ವಿವರಣೆಯನ್ನು ನೀಡಬೇಕಾಗುತ್ತೆ. ಹಾಗೆ ಅತಿಥಿಗಳಿಂದ ಒಂದು ಭಾಷಣದ ಬಗ್ಗೆ ಒಂದು ವಿವರಣೆಯನ್ನು ನೀಡಬೇಕಾಗುತ್ತೆ. ಅಲ್ಲಿ ಸ್ವತಂತ್ರದ ಬಗ್ಗೆ ಅವ್ರು ಏನಾರು ಹೇಳಿದರೆ ಅದನ್ನು ಬರೀಬೋದು. ಹಾಗೆ ವಿದ್ಯಾರ್ಥಿಗಳಿಂದ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ವಿವರಣೆಯನ್ನು ನೀಡಬೇಕಾಗುತ್ತೆ. ಏನು ವಿದ್ಯಾರ್ಥಿಗಳು ಕಾರ್ಯಕ್ರಮಗಳು ಕೊಟ್ಟರು ಆ ಒಂದು ವಿವರಣೆ ನೀಡಬೇಕಾಗುತ್ತೆ. ಕೊನೆಗೆ ವಂದನಾರ್ಪಣೆಯನ್ನು ಮಾಡಿದಂಥದ್ದನ್ನು ವಿವರಣೆ ನೀಡಬೇಕಾಗುತ್ತೆ. ಹಾಗೆ ಕೊನೆಗೆ ಸಿಹಿ ವಿತರಣೆ ಕಾರ್ಯಕ್ರಮ ಇರುತ್ತೆ, ಅದ್ರ ಬಗ್ಗೆ ವಿವರಣೆಯನ್ನು ನೀಡಬೇಕಾಗುತ್ತೆ. ಇವಿಷ್ಟು ಕೂಡ ಆ ಒಂದು ಸ್ವತಂತ್ರ ದಿನಾಚರಣೆಯ ಬಗ್ಗೆ ನೀವು ಒಂದು ಟಿಪ್ಪಣಿ ಬರೆಯುವ ಸಂದರ್ಭದಲ್ಲಿ ಆ ಅಂಶಗಳನ್ನ ಒಳಗೊಂಡಿರಬೇಕಾಗುತ್ತೆ. ಹಾಗೆ ನೆಕ್ಸ್ಟು ಇನ್ನೊಂದು ಪ್ರಶ್ನೆ, ಇದರ ಪ್ರಶ್ನೆಯಲ್ಲಿ ಅಥವಾ ನೀವು ಬರೆಯೋದಾರೆ ಪರಿಸರ ಚಳವಳಿಯ ಕಾರಣಗಳಾವುವು ಅಂತ ಇದೆ. ಪರಿಸರ ಚಳವಳಿಯ ಕಾರಣಗಳಾವುವು ಅಂತ ಇರುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಇದರಲ್ಲಿ ಪರಿಸರ ಚಳವಳಿ ಕಾರಣಗಳಾವುವು ಅಂತ ನಾವಿಲ್ಲಿ ತಿಳ್ಕೋಬೇಕಾಗುತ್ತೆ. ಅದಕ್ಕೆ ಉತ್ತರ ನೋಡಿ, ಪರಿಸರ ನಾಶ ಎಂಬುದು ಪರಿಸರ ಚಳವಳಿಗೆ ಒಂದು ಪ್ರಮುಖವಾದ ಕಾರಣ ಆಗಿದೆ. ಹಾಗೆ ಎರಡನೇದಾಗಿ ಪರಿಸರ ಮಾಲಿನ್ಯ ಉಂಟಾಗ್ತಿರುವಂಥದ್ದು ಕೂಡ ಪರಿಸರ ಚಳವಳಿಗೆ ಒಂದು ಪ್ರಮುಖವಾದ ಕಾರಣ ಆಗಿದೆ. ಹಾಗೆ ಮೂರನೇದಾಗಿ ಜೀವ ವೈವಿಧ್ಯಗಳ ರಕ್ಷಣೆ ಮಾಡುವಂಥದ್ದು. ಹಾಗೆ ನಾಲ್ಕನೇದಾಗಿ ಪರಿಸರ ಶಿಕ್ಷಣದ ಕೊರತೆ. ಹಾಗೆ ಐದನೇದಾಗಿ ಪರಿಸರ ನಿರ್ವಹಣೆಯ ಕೊರತೆ. ಇವಿಷ್ಟು ಕಾರಣಗಳು ಕೂಡ ಪರಿಸರ ಚಳವಳಿಗೆ ಕಾರಣಗಳಿರುವಂಥದ್ದು ನಾವು ಕಾಣ್ತೇವೆ. ಇದ್ರ ಬಗ್ಗೆ ಹೆಚ್ಚಿನ ಒಂದು ವಿವರಣೆಗಳು ಬೇಕು ಅಂದರೆ ಅದೇ 4ರಲ್ಲಿ ಪರಿಸರ ಚಳವಳಿಗೆ ಹೋದರೆ ನೀವು ವಿವರಣೆಗಳು ಪೂರ್ತ ನಿಮಗೆ ವಿವರಣೆಗಳು ಸಿಗುವಂಥದ್ದು ನಾವಿಲ್ಲಿ ಗಮನಿಸ್ಬೋದು. ಹಾಗೆ 40ನೇ ಒಂದು ಪ್ರಶ್ನೆ ನಾವು ನೋಡೋದು, ಪಕ್ಷಾಂತರ ನಿಷೇಧ ಕಾಯ್ದೆ ಮುಖ್ಯಾಂಶಗಳನ್ನ ಬರೆಯಿರಿ ಅಂತ ಇರುವಂಥದ್ದು ನಾವು ಗಮನಿಸ್ತೇವೆ. ನೋಡಿ, ಪಕ್ಷಾಂತರ ನಿಷೇಧ ಕಾಯ್ದೆ ಮುಖ್ಯಾಂಶಗಳು ಯಾವುದು ಅಂತ ನೋಡುವಂಥ ಸಂದರ್ಭದಲ್ಲಿ ನೋಡಿ, 1985 ರಾಜೀವ್ ಗಾಂಧಿ ಅವರು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸ್ತಾರೆ. ಆ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಆನಂತರದಲ್ಲಿ 2003 91ನೇ ತಿದ್ದುಪಡಿಯನ್ನು ಮಾಡುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಆ ಒಂದು ತಿದ್ದುಪಡಿ ಆದ ನಂತರದಲ್ಲಿ ಪಕ್ಷಾಂತರ ಕಾಯ್ದೆ ನಿಷೇಧ ಕಾಯ್ದೆಯ ಮುಖ್ಯಾಂಶಗಳು ಯಾವುದು ಅಂತ ನೋಡುವಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಪಕ್ಷಾಂತರ ನಿಷೇಧ ಕಾಯ್ದೆಯ ಮುಖ್ಯಾಂಶಗಳು ಯಾವುದು ಅಂತ ನಾವು ನೋಡೋಣ. ನೋಡಿ, ಕೇಂದ್ರ ಸಂಸತ್ತಿನ ಸದಸ್ಯರು, ರಾಜ್ಯ ಶಾಸನ ಸಭೆಯ ಸದಸ್ಯರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ತ್ಯಜಿಸಿದರೆ ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ಳುತ್ತಾರೆ, ಮೊದಲ ಅಂಶ. ಹಾಗೆ ಎರಡನೇದಾಗಿ ಪಕ್ಷದ ವಿಪ್ಪನ್ನು ಉಲ್ಲಂಘಿಸಿ ಮತ ಚಲಾಯಿಸಿದರೆ ಸದಸ್ಯರು ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ಳುತ್ತಾರೆ. ಹಾಗೆ ಮೂರನೇದಾಗಿ ಪಕ್ಷದ ಪೂರ್ವಾನುಮತಿ ಇಲ್ಲದೆ ಮತ ಚಲಾಯಿಸಿದರೆ ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ಳುತ್ತಾರೆ. ಹಾಗೆ ಐದನೇದಾಗಿ ನಾಮಕರಣಗೊಂಡ ಸದಸ್ಯರು ನಾಮಕರಣಗೊಂಡ ದಿನಾಂಕದಿಂದ
6 ತಿಂಗಳ ನಂತರ ಬೇರೆ ಪಕ್ಷವನ್ನು ಸೇರಿದರೆ ಅವರು ಅನರ್ಹರಾಗ್ತಾರೆ ಅಂತ ನಾವು ಕಾಣ್ತೇವೆ. ಹಾಗೆ ಇನ್ನೊಂದು ಅಂಶ, ಈ ಕಾಯ್ದೆಯನ್ವಯ ಅನರ್ಹಗೊಂಡ ವ್ಯಕ್ತಿಗಳು ಮಂತ್ರಿ ಪದವಿ ಅಥವಾ ರಾಜ್ಯ ಅಥವಾ ಕೇಂದ್ರ ಸರ್ಕಾರಗಳ ಯಾವುದೇ ಲಾಭದಾಯಕ ಹುದ್ದೆಯನ್ನು ಒಪ್ಪಿಕೊಳ್ಳುವಂತಿಲ್ಲ. ಹಾಗೆ ಇನ್ನೊಂದು ಅಂಶ, ಪಕ್ಷಾಂತರ ನಿಷೇಧ ಕಾಯ್ದೆ ಮಂತ್ರಿಮಂಡಲದ ಒಂದು ಗಾತ್ರವನ್ನು ನಿರ್ಧರಿಸುತ್ತದೆ. ಕೇಂದ್ರ ಮತ್ತು ರಾಜ್ಯ ಮಂತ್ರಿಮಂಡಲದ ಗಾತ್ರ ಆ ಒಂದು ಶಾಸನಸಭೆಯ ಕೆಳ ಸದನದ ಸದಸ್ಯರ 15% ಮೀರುವಂತಿಲ್ಲ ಅನ್ನೋ ಅಂಶ ಗಮನಿಸ್ಬೋದು. ಹಾಗೆ ಅನರ್ಹಗೊಂಡ ಸದಸ್ಯರನ್ನು ಪದಚ್ಯುತಿಗೊಳಿಸುವಂಥ ಒಂದು ಅಧಿಕಾರ ಆಯಾ ಸದನದ ಸಭಾಪತಿಗಳಿರುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಇದನ್ನು ನೀವು ಹೆಚ್ಚಿನ ವಿವರಗಳು ಬೇಕು ಅಂದರೆ ನಿಮಗೆ ಅಧ್ಯಾಯ 2ರಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತಲೇ ಇದೆ, ಒಂದು ವಿಡಿಯೋ ಇದೆ. ಆ ಒಂದು ವಿಡಿಯೋ ನೀವು ಗಮನಿಸಿದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಮುಖ್ಯಾಂಶಗಳು ಮತ್ತು ಇತರ ಕೆಲವು ಅಂಶಗಳು ಕೂಡ ಇದೆ, ಅವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲಿ ಇಷ್ಟು ಅಂಶಗಳು ಸಾಕು. ಅಥವಾ ನೀವೊಂದು ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಬರೀಬೋದು ನೀವು, ಯಾವುದು ಅಂತಂದರೆ ಅದನ್ನು ಭಾರತದ ಯಾವುದಾದ್ರೂ ಒಬ್ಬ ರಾಜಕೀಯ ನಾಯಕನನ್ನು ಕುರಿತು ಬರೆಯಿರಿ ಅಂತ ಇದೆ. ಇಲ್ಲಿ ಯಾವುದೇ ರಾಷ್ಟ್ರೀಯ ಅಥವಾ ರಾಜ್ಯ ನಾಯಕನಂತ ಕೇಳಿಲ್ಲ, ಯಾವುದಾದ್ರೂ ಒಬ್ಬ ರಾಜಕೀಯ ನಾಯಕನನ್ನು ಕುರಿತು ಬರೆಯಿರಿ ಅಂತಿದೆ. ಹಾಗಾಗಿ ನೀವು ಯಾರನ್ನು ಬೇಕಾದ್ರೂ ಕೂಡ ಬರೀಲಿಕ್ಕೆ ಸಾಧ್ಯ. ಹಾಗಾದ್ರೆ ಯಾರನ್ನು ಬಗ್ಗೆ ಬರೀಬೇಕಾದ್ರೆ ಏನು ಬರೀಬೇಕು ಅಂತ ತಿಳ್ಕೊಬೇಕಾದಾಗ ನೋಡಿ, ಮೊದಲನೇದಾಗಿ ಆ ರಾಜಕೀಯ ನಾಯಕನ ಹೆಸರನ್ನು ಬರೀಬೇಕಾಗುತ್ತೆ. ಯಾರನ್ನು ಬರೀತೀರಿ ಅವರ ಕುರಿತು ನೀವು ಅವರ ಹೆಸರನ್ನು ಬರೀಬೇಕಾಗುತ್ತೆ. ಹಾಗೆ ಅವರ ಹೆಸರು ಬರೆದ ನಂತರ ಅವರ ಸ್ಥಳ, ಅವರು ಯಾವ ರಾಜ್ಯದವರು, ಯಾವ ಊರಿನವರು, ಯಾವ ಇಲ್ಲಿ ಹುಟ್ಟಿದ್ರು, ಆ ಒಂದು ಸ್ಥಳದ ವಿವರಗಳು ಗೊತ್ತಿದ್ದರೆ ಸ್ಥಳದ ವಿವರಗಳು ಬರೀಬೇಕಾಗುತ್ತೆ. ಹಾಗೆ ಅವರು ಹುಟ್ಟಿದ ಕಾಲ, ಅವರು ಹುಟ್ಟಿದ ಒಂದು ಕಾಲ ನಿಮಗೆ ಗೊತ್ತಿದ್ದರೆ ಆ ಒಂದು ಕಾಲದ ಬಗ್ಗೆ ಬರೀಬೇಕಾಗುತ್ತೆ. ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ಅವರು ಸೇವೆ ಸಲ್ಲಿಸಿದಂಥದ್ದು, ಅವರು ಏನೇನು ಸೇವೆಯನ್ನು ಸಲ್ಲಿಸಿದ್ರು, ಯಾವಾಗ ರಾಜಕೀಯಕ್ಕೆ ಬಂದರು, ಆನಂತರ ಯಾವ್ಯಾವ ಸೇವೆಗಳನ್ನ ಹುದ್ದೆಗಳನ್ನ ಹೊಂದಿದ್ರು, ಅವರ ಒಂದು ರಾಜಕೀಯ ಸೇವೆಗಳೇನಂತ ಬರೀಬೇಕಾಗುತ್ತೆ. ಹಾಗೆ ಅವರ ಸಾಧನೆಗಳನ್ನ ಕುರಿತು ವಿವರಣೆಯನ್ನು ನೀಡಬೇಕಾಗತ್ತೆ. ರಾಜಕೀಯ ಕ್ಷೇತ್ರದಲ್ಲಿ ಅವರು ಏನೇನು ಸಾಧನೆಗಳು ಮಾಡಿದ್ದಾರೆ, ಮುಖ್ಯಮಂತ್ರಿ ಆಗಿದ್ರಾ ಅಥವಾ ಪ್ರಧಾನಮಂತ್ರಿ ಆಗಿದ್ರಾ ಅಥವಾ ಆಯಾ ಹುದ್ದೆಗಳಿಗೆ ಬರೀಬೇಕಾದಾಗ ನೀವು ಸಂಬಂಧಪಟ್ಟಂಥ ಅವರ ಕಾಲದಲ್ಲಿ ತಂದಂಥ ಒಂದು ಸುಧಾರಣೆಗಳು, ಆ ಒಂದು ಅಂಶಗಳನ್ನ ನಾವಿಲ್ಲಿ ಬರೀಬೇಕಾಗುತ್ತೆ. ಅವ್ರು ಮಾಡಿದಂಥ ಸಾಧನೆಗಳನ್ನ ವಿವರ ಸಮೇತವಾಗಿ ಬರೀಬೇಕಾಗುತ್ತೆ. ಒಂದು ಪುಟದಷ್ಟನ್ನು ವಿವರಣೆಯನ್ನು ನೀಡಬೇಕಾಗುತ್ತೆ. ಇದಿಷ್ಟು ಕೂಡ ರಾಜಕೀಯ ನಾಯಕರ ಬಗ್ಗೆ ವಿವರಣೆ ನೀಡುವಂಥ ಒಂದು ಅಂಶಗಳಾಗಿರುವಂಥದ್ದು ನಾವು ಕಾಣ್ತೇವೆ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇದಿಷ್ಟು ಕೂಡ 2000 ಜುಲೈನಲ್ಲಿ ಬಂದಂಥ ಪೂರಕ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ವಿವರಗಳಾಗಿದೆ. ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ 2016 ಮಾರ್ಚ್ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಜೊತೆಯಲ್ಲಿ ನಿಮ್ಮ ಮುಂದೆ ನಾನು ಬರ್ತೇನೆ. ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ಸ್ನೇಹಿತರ ಜೊತೆಯಲ್ಲಿ ಅದನ್ನು ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಉಪಯೋಗ ಆಗಲಿ, ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ನೀವು ಮುಂದಿನ ಒಂದು ವಿಡಿಯೋ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ಒಂದು ಪ್ಲೇಲಿಸ್ಟ್ ಇರುತ್ತೆ, ಈ ಒಂದು ವಿಡಿಯೋಗಳು ಪ್ಲೇಲಿಸ್ಟ್ ಇರುತ್ತೆ, ಕ್ವಶನ್ ಪೇಪರ್ಗಳು ಪ್ಲೇಲಿಸ್ಟೇ ಇದೆ. ಆ ಪ್ಲೇಲಿಸ್ಟನ್ನು ಓಪನ್ ಮಾಡಿದ್ರೆ ನಿಮಗೆ ಎಲ್ಲ ಒಂದು ಮುಂದೆ ಮಾಡುವಂಥದ್ದು ಮತ್ತು ಹಿಂದೆ ಇರುವಂಥ ಎಲ್ಲ ಒಂದು ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಕೂಡ ನಿಮ್ಮಲ್ಲಿ ನೇರವಾಗಿ ಸಿಗುತ್ತೆ. ಅವುಗಳನ್ನ ನೀವು ನೋಡ್ಬೋದು. ಹಾಗೆ ಡಿಸ್ಕ್ರಿಪ್ಷನ್ ಲಿಂಕಲ್ಲೂ ಕೂಡ ನೀವು ಅದನ್ನು ನೋಡಲಿಕ್ಕೆ ಸಾಧ್ಯ ಇರುತ್ತೆ. ಇಷ್ಟನ್ನು ಹೇಳ್ತಾ ಈ ಒಂದು ಮುಂದಿನ ಪ್ರಶ್ನೆ ಪತ್ರಿಕೆಯೊಂದಿಗೆ ಬರ್ತೇನೆ. ನಮಸ್ಕಾರಗಳು.